ಹಾಗೆ ಸ್ತೋತ್ರ. ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಈಗ ಪ್ರಾರ್ಥನೆಯ ಸಮಯ. ಮುಖ್ಯವಾಗಿ 2 ವಿಜ್ಞಾಪನೆಗಳನ್ನ ಮಾಡಿ ನಾವು ಬಂದಂತ ದೇವ ಸೇವಕರ ಕರದಲ್ಲಿ ನಾವು ಕೊಡೋಣ. ಯಾಕಂದ್ರೆ ದೇವರು ಈ ದಿನ ನಮ್ಮೊಂದಿಗೆ ಮಾತನಾಡಬೇಕಂತ ಸೇವಕರನ್ನ ಕರ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಟೈಮ್ ಅನ್ನ ವೇಸ್ಟ್ ಮಾಡೋದು ಬೇಡ. ಬೇಗ 2 ವಿಜ್ಞಾಪನೆಗಳಿಗೋಸ್ಕರ ಮೊದಲು ಫಸ್ಟ್ ಪ್ರಾರ್ಥನೆ ಮಾಡೋ ಮಕ್ಕಳು ಬೇಗ ಸಮಯವನ್ನ ಅರಿತು ಬೇಗ ಪ್ರಾರ್ಥನೆ ಮಾಡ್ರಿ. ಮೊದಲನೇದಾಗಿ ಈ ಪ್ರಾರ್ಥನೆ ಮಣಿಪುರಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತೆ ದೇವರು ಸಾರಾ ಸಿಸ್ಟರ್ಗೆ ಕೊಟ್ಟ ಒಂದು ದರ್ಶನ. ಅವರ ಆಸೆ ಮಣಿಪುರ ರಾಜ್ಯದಲ್ಲಿ ನಡೆಯುವ ಕಾರ್ಯಗಳು ನಿಮ್ಗೆಲ್ಲ ಗೊತ್ತೇ ಇದೆ. ಪ್ರಾರ್ಥನೆ ಮಾಡೋ ಮಕ್ಕಳು ದೇವರ ಆತ್ಮನು ಕೊಡುವ ಪ್ರಕಾರ ವಿಜ್ಞಾಪನೆಗಳನ್ನ ಮಾಡ್ಬೇಕಾಗಿ ಮಣಿಪುರ ರಾಜ್ಯಕ್ಕೋಸ್ಕರ ಬೇಗ ಸ್ಪಷ್ಟವಾಗಿ ಮಾಡ್ಬೇಕಾಗಿ ಕೇಳ್ಕೊಂತೇನೆ. ಸ್ತೋತ್ರ ರಾಜ ಯೇಸಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಸರ್ವಶಕ್ತನಾದ ತಂದೆಯೇ, ನಿನಗೆ ಸ್ತೋತ್ರ ರಾಜ. ಅಪ್ಪ ನಿನ್ನ ಕರೆದಲ್ಲಿ ಸ್ವಾಮಿ ಅಪ್ಪ ಅರ್ಪಿಸ್ತಾ ಇದ್ದ ರಾಜ್ಯ ಅಪ್ಪ, ನಮ್ಮ ಸ್ವಾಮಿ ತಪ್ಪುಗಳೇನು ರಾಜ್ಯ ಅಪ್ಪ, ಈ ಒಂದು ಪ್ರಾರ್ಥನೆಗೆ ತಡೆ ಇಲ್ಲದಂತೆ ಸ್ವಾಮಿ ನಮ್ಮ ಪ್ರಾಣಾತ್ಮ ಸೇವೆಗಳನ್ನು ಸ್ವಾಮಿ ನಿನ್ನ ರಕ್ತದಿಂದ ಸಿದ್ಧಗೊಳಿಸಬೇಕಾಗಿ ಬೇಡಿಕೊಳ್ತೇನೆ ರಾಜ. ಇದೆಂದು ರಾಜ ಮಣಿಪುರ ರಾಜ್ಯಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಆ ಸ್ಥಳದಲ್ಲಿ ರಾಜ್ಯ ಅಪ್ಪ ನಡೆದಂತ ಅಪ್ಪ ನಿನ್ನ ಮಕ್ಕಳಿಗೆ ನಡೆದಂತ ದ್ರೋಹಗಳು ರಾಜ್ಯ, ನಿನ್ನ ಮಕ್ಕಳಿಗೆ ನಡೆದಂತ ಎಲ್ಲ ಅಪ್ಪ ದುಃಖವಾದ ಕಾರ್ಯಗಳು ಸ್ವಾಮಿ ಅಪ್ಪ ಆ ಸ್ಥಳದಲ್ಲಿ ನಡೆದಿದೆ ರಾಜ್ಯ. ಅದಕ್ಕೆ ಈಡಾಗಿ ಸ್ವಾಮಿ ಆ ಸ್ಥಳದಲ್ಲಿ ಅಪ್ಪ ಉಜ್ಜೀವನವನ್ನು ನೀನು ಕೊಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆ ಸ್ಥಳದಲ್ಲಿ ಇನ್ನು ಯಾರೆಲ್ಲ ರಕ್ಷಣೆ ಮಾಡೋದಕ್ಕೆ ಬಂದಿಲ್ವ ಅವರೆಲ್ಲರನ್ನು ನೀನು ಮುಟ್ಟಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನೀನು ಆಳ್ವಿಕೆ ಮಾಡು ರಾಜ್ಯ, ಪರಿಶುದ್ಧಾತ್ಮನ ಆಳ್ವಿಕೆ ಮಾಡು ರಾಜ. ಯಾವ ರೀತಿ ಸ್ವಾಮಿ ಅಪ್ಪ ಸ್ತೋತ್ರ ಯೂದ ಜನರನ್ನು ಸ್ವಾಮಿ ಹಿಂಸಿಸುವಂತೆ ರಾಜ ಅಪ್ಪ ಸೌಲನು ರಾಜ ಪೌಲನಾಗಿದ್ದ ಸೌಲನ ಅಪ್ಪ ರೋಮಾಪುರದಲ್ಲಿ ಒಂದು ಅಪ್ಪ ಸ್ತೋತ್ರ ಆಜ್ಞೆಗಳನ್ನು ತೆಗೆದುಕೊಂಡು ಅವನು ಹೋಗುವಾಗ ರಾಜ ನೀನು ಅವನನ್ನು ಸಂಧಿಸಿ ಸ್ವಾಮಿ, ಪೌಲನನ್ನು ಸಂಧಿಸಿ ಸೌಲನನ್ನು ಸಂಧಿಸಿ ಪೌಲನಾಗಿ ಮಾರ್ಪಡಿಸಿದ ಪ್ರಕಾರ ರಾಜ ಕಣ್ಗಳಲ್ಲಿದ್ದ ಸ್ವಾಮಿ ಔಷಧಿಗಳು ಬಿದ್ದ ಹಾಗೆ ರಾಜ್ಯ ಅಪ್ಪ ಇದರಿಂದಲೂ ರಾಜ ಮಣಿಪುರ ರಾಜ್ಯದಲ್ಲಿ ಸ್ವಾಮಿ ಮಣಿಪುರ ರಾಜ್ಯಕ್ಕೆ ವಿರೋಧವಾಗಿ ನಿಂತ ಎಲ್ಲ ದುಷ್ಟರ ಕಾರ್ಯಗಳನ್ನು ಸ್ವಾಮಿ ಬದಲಾಯಿಸು ರಾಜ. ಅವರ ರಕ್ಷಣೆಯ ಮಾರ್ಗಕ್ಕೆ ಬರಲಿ ಸ್ವಾಮಿ. ಎಷ್ಟು ಸಭೆಗಳು ಹೊಡೆದಾಕರು ರಾಜ, ಎಷ್ಟು ಜನರ ಸ್ವಾಮಿ ಅಪ್ಪ ನೋಯಿಸಿ ಸ್ವಾಮಿ ಸಾಯಿಸಿ ರಾಜ. ಆ ಸ್ಥಳದಲ್ಲಿ ರಾಜ ಅನೇಕರು ರಕ್ತವನ್ನು ಸುರಿಸಿದ್ದಾರೆ ರಾಜ. ಆ ರಕ್ತಕ್ಕೆ ಈಡಾಗಿ ಮುಗಿ ತೀರಿಸುವಂತ ಸ್ವಾಮಿ ಅಪ್ಪ ಅವರಿಗೆ ಕಷ್ಟಗಳಲ್ಲ ಸ್ವಾಮಿ, ಅವರ ಪಾಪಗಳನ್ನು ಮನ್ನಿಸಿ ರಾಜ ಅಪ್ಪ. ನಿನ್ನನ್ನು ಅರಿಯಬೇಕು ರಾಜ. ಯಾರೆಲ್ಲ ಸ್ವಾಮಿ ನಿನ್ನನ್ನು ದೂಷಿಸಿದರು, ನಿನ್ನ ನಾಮದ ಸ್ವಾಮಿ ಅಪ್ಪ ಪರಿಹಾಸ್ಯ ಮಾಡಿದರು, ಅವರ ಬಾಯಿಗಳಲ್ಲಿ ರಾಜ ನಿನ್ನ ನಾಮ ಉಚ್ಚಾರಣೆ ಆಗ್ಬೇಕು ಸ್ವಾಮಿ. ಯೇಸು ಎಂಬ ನಾಮವನ್ನು ಅವರು ಉಚ್ಚರಿಸಬೇಕು ರಾಜ ಅಪ್ಪ. ನಿನ್ನ ರೀತಿ ಮಾಡ್ಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅತಿ ಶೀಘ್ರದಲ್ಲಿ ರಾಜ ಮಣಿಪುರ ರಾಜ್ಯ ಪೂರ್ತಿ ಸ್ವಾಮಿ ನಿನಗೆ ಸ್ವಂತವಾಗ್ಬೇಕು ರಾಜ. ನಿನ್ನ ಆಳ್ವಿಕೆ ಮಾಡಿ ನಿನ್ನ ಕಾರ್ಯದಲ್ಲಿ ಒಪ್ಪಿಸ್ತಾ ಇದ್ರೆ ಸ್ವಾಮಿ. ಎಲ್ಲಾ ಸ್ತುತಿ ಘನಮಾನ ಮಹಿಮೆ ಸ್ವಾಮಿ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಪಾಡು ಮಾಡಿದ್ರೆ ಪರಲೋಕ ಜೀವವುಳ್ಳ ತಂದೆಯೇ, ಆಮೆನ್. ಆಮೆನ್ ಆಮೆನ್. ದೇವರು ನೋಡ್ತಾ ಇದ್ದಾರೆ, ನಮ್ಮ ವಿಜ್ಞಾಪನೆಗಳು ದೇವರು ಕಿವಿಗೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮಣಿಪುರ ರಾಜ್ಯದಲ್ಲಿ ಉಜ್ಜೀವನ ಬಿಡುಗಡೆಗಳನ್ನ ನಾವು ಕಾಣ್ತೇವೆ. ದೇವರು ನಮ್ಮ ಮಹಿಮೆ ಪಡ್ಲಿ. 2ನೇದಾಗಿ ವಿಜ್ಞಾಪನೆ, ನಾವು ಗೌರವಾನ್ವಿತ ಜಯಕುಮಾರ್ ಅಯ್ಯ ಅವರಿಗೆ ದೇವರು ಕೊಟ್ಟ ದರ್ಶನ. ಪ್ರಪಂಚದಾದ್ಯಂತ ಉಜ್ಜೀವನ ಮಳೆಯ ಪ್ರಾರ್ಥನೆಯ ಗುಂಪನ್ನ ಎಬ್ಬಿಸ್ಬೇಕಂತ. ಈಗಾಗಲೇ ಮಲಯಾಳಂ, ಹಿಂದಿ, ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ಕರ್ನಾಟಕ ರಾಜ್ಯಕ್ಕೋಸ್ಕರ ಮತ್ತು ಅನೇಕ ರಾಜ್ಯಗಳ ಭಾರತದಲ್ಲಿರುವ ಎಷ್ಟು ರಾಜ್ಯಗಳಿದೆ, 21 ರಾಜ್ಯಗಳ, ನಿಮ್ಗೆ ಗೊತ್ತು ಎಷ್ಟು ರಾಜ್ಯ ಅಂದ್ರೆ ಆ ರಾಜ್ಯಗಳೆಲ್ಲೆಡೆ ಪ್ರಾರ್ಥನೆ ಗುಂಪನ್ನ ಎಬ್ಬಿಸ್ಬೇಕನ್ನೋದೇ ದೇವರ ದರ್ಶನ ಅವ್ರಿಗೆ ಕೊಟ್ಟಿರೋದು. ಈಗಾಗಲೇ ಎಬ್ಬಿಸಿರುವ ಪ್ರಾರ್ಥನೆ ಗುಂಪುಗೋಸ್ಕರ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಅದರಲ್ಲಿ ನಡೆಸುವ ಲೀಡರ್ಸ್ ಅನ್ನ ದೇವರಾತ್ಮನು ಬಲವಾಗಿ ಪ್ರಯೋಜನ ಮಾಡಿಸ್ಬೇಕು. ಯಾವುದೇ ಮಾನಸಿಕವಾದ ಕಾರ್ಯಗಳು ಹೊರಪಡಬಾರದು. ಸಂಪೂರ್ಣವಾದ ದೇವರ ಆಳ್ವಿಕೆಯಲ್ಲಿ ನಾವು ಒಪ್ಪಿಸ್ಕೊಟ್ಟು, ಯಾರಾದ್ರೂ ದಾಹವುಳ್ಳ ಮಕ್ಕಳು, ಪ್ರಾರ್ಥನೆ ಮಾಡೋ ಮಕ್ಕಳು, ಜಯಕುಮಾರ್ ಅಯ್ಯಗೋಸ್ಕರ ಲೀಡರ್ಸ್, ಪ್ರಾರ್ಥನೆ ಗುಂಪುಗಳನ್ನು ನಡೆಸುವ ಲೀಡರ್ಸ್ಗೋಸ್ಕರ, ಮತ್ತು ಒಂದೇ ಒಂದು ಅವರ ಒಂದು ಹೇಳಿದ್ದಾರೆ ಐಡಿಯಾ ಎಲ್ಲ ದೇವರು ಕೊಟ್ಟ ಒಂದು ದರ್ಶನ. ಮಿಸ್ಟ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನ ಆರಂಭಿಸ್ಬೇಕಂತ ದೇವರು ಅವ್ರ ಜೊತೆ ಮಾತನಾಡಿದ್ದಾರೆ. ಅದು ತಡೆ ಇಲ್ಲದೆ ಬೇಗ ಆರಂಭಿಸ್ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಬೇಕು ಕೇಳ್ಕೊಂತೇನೆ. சோத்திரம் ஆண்டவரே. நன்றி தகப்பனே, நன்றி அப்பா. துதிக்கிற சோத்தரிக்கிறோம் ஆவியானவரே. கொடுக்கப்பட்ட ஜெப குறிப்பு சுவாமி உங்க பாதப்படியில
அர்ப்பிக்கிறோம் ஆவியானவரே. அப்பா உமக்கு ஸ்தோத்திரம் ஸ்தோத்திரம். குற்றங்கள் குறைவுகள் நிறுத்தாங்க ஆவியானவரே. அப்பா இந்த அடியனும் கரத்துல ஒப்பு கொடுக்குறப்பா. இந்த ஜெப குறிப்புக்கு ஜெபிக்க இந்த அடியனை பரிசுத்தப்படுத்தும் ரத்தத்தால சுத்திகரியும் ஆவியானவரே. உமக்கு நன்றி நன்றி சுவாமி. ஸ்தோத்திரம் ஸ்தோத்திரம் ஆமாண்டவரே. தகப்பனே அப்பா உம துதிக்கிற 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 ஆவியானவரே. கொடுத்த அந்த நல்ல அப்பா அங்க ஜெயக்குமார் ஐயா அப்பா நாங்கள் ஜெபிக்கிறோம் ஆண்டவரே. அப்பா அந்த மகனை நீங்க தெரிந்து கொண்ட அன்பிற்காய் ஸ்தோத்திரம் ஸ்தோத்திரம். கொடுத்த அந்த தரிசனத்துக்காய் ஸ்தோத்திரம் ஸ்தோத்திரம் ஆமாண்டவரே. அப்பா இது ஆன்லைன் பிரயர்ல எத்தனை ஆத்துமாக்கள் ஆறுதல் அடைகிறாண்டவர் அப்பா. ரட்சிக்கப்படாத குடும்பங்கள் எத்தனையோ பேர் சுவாமி இந்த ஆன்லைன் மூலமா ஆவியான ஒரு மாட நெருங்க என் தேவன் அப்பா மகனை நீங்க பயன்படுத்தினீரப்பா. அதற்காக உமக்கு ஸ்தோத்திரம் ஸ்தோத்திரம் ஸ்தோத்திரம். நன்றி அப்பா நன்றி அப்பா. உங்க துதிக்கிறப்பா. இன்னும்ப்பா ஐயாவின் இன்னும் அநேக தகப்பனப்பா ஜெப குழுக்கள் எழும்பப்பா. நீ மகனை நீ பயன்படுத்தும்படி நாங்கள் ஜெபிக்கிறோம் சுவாமி. ஸ்தோத்திரம் ஆண்டவரே. அப்பா உன் திட்டத்தை நீ மகனை தெரிந்து கொண்டதுக்காக துதிக்கிற துதிக்கிற சோத்தரிக்கிற சுவாமி ஆவியானவரே. ஜெயக்குமார் ஐயாவை அவர் மனைவி பிள்ளைகளும் குடும்பம் ரத்த கோட்டுக்குள்ள ஒப்பு கொடுக்கிற சுவாமி அப்பா. தன்னோட சரீர ஆத்மா உச்சந்தளவு முழங்கால் இருக்கும் ஐயா முழுவதும் கரத்துல ஒப்பு கொடுக்கிற சுவாமி. ரத்தத்தால மூடிக்கொள்ளுங்க ஆவியானவரே. அப்பா ஸ்தோத்திரம் ஸ்தோத்திரம். தகப்படி இன்னும் உற்சாகமா அப்பா ஆத்மா ஆவியோட அபிஷேகத்தோட ஆண்டவரே உங்களோட ஊழியத்தை செய்ய அதனை பயன்படுத்தும்படி நாங்கள் சபிக்கிறோம் ஆண்டவரே. அப்பா உமக்கு ஸ்தோத்திர. கழுகுகளை போல சட்டைகள் அடித்து பறக்க மகனை நீங்க பலத்தை கொடுக்கும்படி நான் சபிக்கிறேன் ஆண்டவரே. அப்பா உங்க ஸ்தோத்திரம் 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 ஆவியான இன்னும் தகப்படி எந்த ஜப அப்பப்பா எந்தெந்த ஸ்டேட்ல அப்பா விடப்பட்டிருக்கும் எல்லா காட்டுறதும் அப்ப இந்தியாவில் இருக்க எல்லா தகப்பனே 26 ஸ்டேட்டும் அப்பா சோத்திரம் சோத்திரமான இன்னும் ஜபக்குழுகளை எழும்ப என் தேவன் என் மகனை பயன்படுத்தும்படி நான் ஜபிக்கிறேன் ஆவியானவரே. அப்பா ஸ்தோத்திரம். இதுக்கு உண்டாகிற எல்லா தடைகளை உடனே தருமாண்டவரே. அப்பா உமக்கு ஸ்தோத்திரம் ஸ்தோத்திரம் ஆண்டவரே. அப்பா நடந்து கொண்டிருக்கிற எல்லா ஜபக்குழுவுக்காய் உமக்கு ஸ்தோத்திரம். எல்லா மாநிலத்தின் ஜபக்குழுவுக்காய் ஸ்தோத்திரம் ஸ்தோத்திரம். துதிக்கிற துதிக்கிற ஆண்டவர் அப்பா. இன்னும் அநேக ஆண்டவரே அப்பா. இன்னும் நீங்க யாரெல்லாம் சுவாமி இந்த ஜபத்துல இணைய திட்டம் வைத்திருக்கிறீங்க சுவாமிய பிள்ளைகளை அப்பா இழுத்துக்கொண்டு இணைக்கும்படி நான் ஜபிக்கிற ஆண்டவரே. பிள்ளைகளுக்கு அப்பா ஸ்தோத்திரம் ஸ்தோத்திரம். ஜபத்துல இணையாத இருக்கிற எல்லா தடைகள் சோர்வுகள் பலவீனங்கள் அப்பா எல்லா இடத்தையும் இயேசுவின் நாமத்தை உடை தருகிற எல்லா தடைகளை நீக்கி போடுங்க சுவாமி ஆண்டவரே. தொடர்ந்து அப்பா ஸ்தோத்திரம் சொல்லி இணைந்து ஜபிக்க பிள்ளைகளை உற்சாகப்படுத்த வல்லமை எடுத்து பயன்படுத்தும் ஆவியானவரே. அப்பா உமக்கு ஸ்தோத்திரம் ஸ்தோத்திரம் ஸ்தோத்திரம். தகப்பனி ஆமாண்டவரே. ஜபக்குழு நடத்துற எல்லா தகப்பனை 8 லீடர்ஸ்க்காக நாங்கள் ஜபிக்கிறோம் ஆண்டவரே. இன்னும் தகப்பனை ஸ்தோத்திரம் ஸ்தோத்திரம் ஆவியர் ஒவ்வொரு லீடர்ஸும் தப்பா தனித்தனியா பேர் பெற கரத்துல ஒப்பு கொடுக்கிறோம் ஆவியானவரே. பிள்ளைகளை எடுத்து நீங்க வல்லமா பயன்படுத்தி வரீங்களப்பா. அதற்காக உமக்கு சோத்திரம் 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 ஆண்டவரே. இன்னும் வரும் காலையில இன்னும் வல்லமே நீங்க எடுத்து பயன்படுத்த போறீங்க. தன்னோட தகப்பனே எல்லா பர்சனல் காலைகளும் சரீர பிரகாரம் ஆண்டவரே ஸ்தோத்திரம். உச்ச தர்மத முழங்கால் வெளுக்கும் ஆண்டவர் தன் குடும்பங்களை எல்லாவற்றும் ரத்த கொள்களை ஒப்பு கொடுக்கிற ஆண்டவரே. சாத்தான் படாதபடி ஆவிய இந்த லீடர்ஸ்க்கு நீங்க பாதுகாத்துக் கொள்ளுங்க சுவாமி ஆண்டவரே. தன் குடும்பங்கள் அப்பா சரீரத்தை சுவாமி தன் பொருளாதாரத்தை ஆவியானவரே அப்பா ஊழியத்துல பிள்ளைகள் வராது சோர்ந்து போகாதபடி உற்சாகத்தோட ஆவியோட அபிஷேகத்தை நீங்க எடுத்து வல்லமையை பயன்படுத்த நாங்கள் ஜெபிக்கிறோம் ஆண்டவரே. அப்பா சத்ரு வெக்கப்பட முடியாது அந்த லீடர்ஸ்க்கு நீங்க பயன்படுத்த போறீங்கப்பா. வரும் காலையில நீங்க ஊழியரை ஆக்க போறீங்கப்பா. அதற்காக ஸ்தோத்திரம் ஸ்தோத்திரம் ஸ்தோத்திரம். தடைப்பட்ட காரியங்கள் பிள்ளைக்கு வாய்க்க செய்யுங்க சுவாமி. அப்பா நம்ம துதிக்கிற எல்லா சரீர பலவீனங்கள் அப்பா பர்சனல் ப்ராப்ளம்கள் அப்பா ஊழியத்திலும் ஆண்டவரே துதிக்கிற குடும்பங்களில் இருக்கிற எல்லா தடைகளை பிரச்சனைகளை போராட்டங்கள் அப்பா நீர் பார்த்து கொள்ளுங்க சுவாமி. உமக்காக எழும்புற பிள்ளைகள் ஒரு நாள் சோர்ந்து போகாதபடி ஒவ்வொரு லீடர்ஸ் நீங்க ஆஸ்வதிக்கபடி நான் ஜெபிக்கிறேன் ஆவியானவரே. அப்பா உமக்கு நன்றி செலுத்துக்க இன்னும் வரும் காலையில எந்தெந்த அப்பா ஸ்டேட்ல ஜெபங்கள் அப்பா குழுக்கள் விடப்பட்டிருக்க எல்லாவற்றும் அப்பா ஸ்தோத்திரமான இந்தியா தேசத்துல சத்ரு வெட்கப்படுபவர் எழுப்புது அப்பா நீங்க உருவாக்கி தந்து கொண்டிருக்கீங்கப்பா. அதற்காக உமக்கு நன்றி நன்றி அப்பா. இன்னும் தகப்பனி ஆமாண்டவர் அந்த யூடியூப் சேனல்ல கூட நீங்க ஆஸ்வதிக்கபடி நாங்கள் ஜெபிக்கிறோம். இன்னும் அநேக சுவாமி அப்பா அநேக வியூவர்ஸ்க்கு அந்த யூடியூபுக்கு நீங்க இப்ப கொடுக்க முடியும் ஆமாண்ட நீங்க செய்வீங்க உம்மால் கொடுக்க முடியும் நாங்க விசுவாசிக்கிற மாட்டாரு அப்பா. இன்னும் அந்த யூடியூப் சேனல் கூட அநேக ஆத்துமாக்கள் அப்பா சோத்திரம் சோத்திரம் ரட்சிக்கப்பட போறாங்க அப்பா. ஆறுதல் அடைய போறாங்க ஆண்டவர். இன்னும் அப்பா அதிகமா நீங்க அந்த யூடியூப் சேனல் நீங்க பெருகாக்க போறீங்க நாங்க விசுவாசிக்கிறோம் அப்பா. அற்புதமா நீங்க ஆஸ்வதித்தீங்க நாங்க விசுவாசிக்கிறோம் அப்பா. நன்றி நன்றி அப்பா நன்றி அப்பா. அப்பா அற்புதம் நீங்க செய்தீரப்பா. ஜபத்தை கேட்கிறவர் மாத்திரமல்ல ஜபத்துக்கு பதில் தருகிற தேவனுக்கு நாங்க ஒப்பு கொடுத்தோன்ற விசுவாசிக்கிறோம் அப்பா. அற்புதம் செய்த தேவனுக்கு கொடான கொடி சோத்திரம் இயேசுவின் வல்லமல்ல நாமத்தில் ஜெபிக்கிறோம் எங்கள் ஜீவனுள்ள நல்ல பிதாவே. ಆಮೇನ್ 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 ಆಮೇನ್. ದೇವರ ಚಿತ್ತದಂತೆ ದೇವರ ದರ್ಶನದಂತೆ ನಾವು ವಿಜ್ಞಾಪನೆಯನ್ನ ದೇವರ ಸಮ್ಮುಖದಲ್ಲಿ ಇಟ್ಟಿದ್ದೇವೆ. ದೇವರು ಖಂಡಿತವಾಗ್ಲೂ
ದೇವರು ಕೊಟ್ಟಂತ ದರ್ಶನವನ್ನ ಪರಿಶುದ್ಧಾತ್ಮನ ನಡೆಸಿ ದೇವರ ನಾಮವನ್ನ ಮಹಿಮೆ ಪಡಿಸ್ತಾರೆ. ನಾವು ಮುಂದಿನ ಭಾಗವನ್ನ ಗೌರವಾನ್ವಿತ ಸೇವಕರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಮ್ಮೆಲ್ಲ ಕರಗಳನ್ನ ತಟ್ಟಿ ಅವರನ್ನ ಆಹ್ವಾನಿಸೋಣ. ಅದು ಮಾತ್ರ ನನಗೆ ತುಂಬಾ ಸಂತೋಷ. ನಾನು ಹುಟ್ಟಿ ಬೆಳೆದ ಊರಿನಿಂದ ನಮ್ಮ ಮಧ್ಯದಲ್ಲಿ ಸೇವಕರ ಮೂಲಕ ದೇವರ ವಾಕ್ಯವನ್ನ ಕೇಳ್ತೇನೆ ಎಂಬ ಒಂದು ಸಂತೋಷ ನನಗೆ. ನಾನು ಕಾಶ್ಮೀರದಲ್ಲಿದ್ರು ಸೇವಕರ ಇಷ್ಟು ದಿನ ಕೇಳಿಲ್ಲ ಅವರ ಬೋಧನೆ. ಈ ದಿನ ದೇವರು ನನಗೆ ಕೊಟ್ಟಂತ ಒಂದು ಕೃಪೆ. ಪಾಸ್ಟರ್, ನೀವು ಈ ಸಮಯವನ್ನ ಕೇಳ್ಕೊಂತೇನೆ ನಿಮ್ಮನ್ನ. ಯೇಸುವಿನ ನಾಮದಲ್ಲಿ ನಿಮ್ಮನ್ನ ಆಹ್ವಾನಿಸ್ತೇವೆ. ಥ್ಯಾಂಕ್ ಯು ಸಿಸ್ಟರ್. ದೇವರ ಸಮ್ಮುಖದಲ್ಲಿ ಇದುವರೆಗೂ ನನ್ನ ಶಬ್ದ ನಿಮ್ಗೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಫಸ್ಟ್ ಒಂದು ನಿಮಿಷ ತಮಿಳಲ್ಲಿ ಆದ್ರೆ, ಯಾಕಂದ್ರೆ ಎಲ್ಲ ತಮಿಳವರು ಜಾಸ್ತಿ ಇದ್ದಾರೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ. ಅದಕ್ಕೋಸ್ಕರ ತಮಿಳಲ್ಲಿ ಆಗುತ್ತಾ ಮಾತನಾಡಕ್ಕೆ? ನಿಮ್ಗೆ ಎಷ್ಟು ಹೇಳಿದ್ರು ತಮಿಳಲ್ಲಿ ಮಾತನಾಡ್ತೀರಾ ಅಂತ, ಆಗುತ್ತಾ ನಿಮ್ಗೆ ಮಾತಾಡಕ್ಕೆ? ಸಿಸ್ಟರ್, ನಾನು ಆಕ್ಚುಲಿ ಬಂದು ತಮಿಳ್ பேசுவேன். கன்னடத்திலே மெசேஜ் பண்றது நான் ஜாஸ்தி. ஓகே, தமிழ்ல கொடுங்க பாஸ்டர். இப்போ ஏன்னா நிறைய பேர் தமிழ் தான் இருக்காங்க, சரி, அதனால அவங்களுக்கு சுத்தமா கன்னடா புரியாது, அதனால தேங்க்யூ பாஸ்டர். ஓகே, தேங்க்யூ. ಓಕೆ, ಕರ್ತರಿಗೆ ನನ್ರಿ. ಹಾಗೂ ಇಲ್ಲಿ ಕೂಡಿ ಬಂದ ಎಲ್ಲ விசுவாசிகளுக்கு, ஆக இங்க சபிந்த யஷ்வந்த் பிரதர் அவருக்கு நான் நன்றி சொல்லுவேன். விசேஷமான அவர் நான் ஊழி செய்கிற இடத்துலே அந்த தர்மபுரம் அந்த பிராந்திலே அவர் ஃபஸ்ட்டு முதலாவது விசுவாசி அவர் தான். அவர் எங்கள் சபைக்கு முதலாவது ஒரு யூத் ஆகி எங்கள் சர்ச்சில் நல்ல ஒரு ஊழி செய்கிற மாதிரி வச்சுக்கிட்டோம். ஆனாலும் கூட அந்த தம்பி எனக்கு ரொம்ப இஷ்டமானவர். ஸோ விசேஷமான நான் இப்போ இன்றைக்கி ஆக்சுவல் எனக்கு காலையில் ஒரு மீட்டிங் இருந்துச்சு, அதெல்லாம் முடிச்சுட்டு நான் ஆக்சுவலி 2:30 மணிக்கு சொன்னக்கிட்ட தான் நான் மீட்டிங் முடிச்சுட்டு நான் சீக்கிரமாக இதுக்கு ஜாயின் ஆகலாம் சொல்லிட்டு வந்தேன். ஸோ விசேஷம் எங்கள் பேர் பாஸ்டர் ஷாம் தர்ஷன். ஆல்ரெடி எங்கள் பேர் அப்புறம் எங்கள் ஊர் எல்லாம் எங்கள் பிரதர் யஷ்வந்த் எல்லாம் சொல்லியிருக்காருன்னு நினைக்கிறேன். ஸோ சிஸ்டர் கேட்டாங்க, நீங்கள் தமிழில் பேசுங்கன்னு சொல்லிட்டாங்க, தமிழில் வசனம் கொடுங்க சொன்னீங்க. முக்கால்வாசி தமிழ்காரங்களே இருக்கீங்க, எனக்கு ரொம்ப சந்தோஷம் ஆச்சு. கூட சொல்றீங்கண்ணா, நாங்கள் ஆக்சுவலி எங்கள் பிளேஸில் எங்கள் சபையில் ஜாஸ்தி அதிகம் கன்னடா மெசேஜ், கன்னடா ஜனமே வரக்கிட்டு தான் நான் கன்னடம் ஜாஸ்தி மெசேஜ் பண்ணிட்டு இருக்கிறேன். ஆனாலும் கூட நீங்கள் நான் அதிக ஜாஸ்தி தமிழில் எங்கும் நான் தமிழில் மெசேஜ் கொடுக்க மாட்டேன். ஏன்னா நீங்கள் கேட்டது எனக்கு சந்தோஷம் ஆச்சு. ஆனாலும் கூட நாங்கள் என்ன சொல்கிறோன்னா ஒரு வருடம் உங்களுக்கு புரியுதோ இல்லையா எனக்கு தெரியாது. ஸோ ஆனாலும் கூட கர்த்தருக்கு நான் நன்றி சொல்லுவேன். விசேஷமாகி எனக்கு என்ன சந்தோஷம்னா, இந்த மீட்டிங் இந்த ஜபத்தில் எனக்கு ரொம்ப ஆசையாச்சு. ஏன்னா இந்த தம்பி சொன்னா, பாஸ்டர் இப்படி இருக்குது பாஸ்டர், நீங்கள் வாங்க பாஸ்டர் உங்கள் இந்த வசனம் சொல்லணும் பாஸ்டர்ன்னு சொன்ன. அப்படி நான் எதுவுமே ஆலோசனை பண்ணல. நான் சொன்னேன், நான் ஜபம் பண்ணுறேன், கடவுள் என் கூட என்ன சொல்லுவாங்களோ அதை மட்டும் தான் நான் எஸ்ன்னு சொல்லுவேன்னு சொன்னேன். ஏன்னா என் கடவுள் என்னை எப்பவும் அவ்வளோதான். நான் யாரை கூப்பிட்டாலும் கூட நீங்கள் வசனம் கொடுங்க, நீங்கள் சந்தேஷம் கொடுங்க, என்னாரும் பண்ணுங்க சொன்னாலும் கூட ஐ எம் ரெடி. ஏன்னா வசனம் சொல்கிறது என்ன சொல்கிறது, எஸ்எப்பா சொல்லியிருக்காங்க, நானும் சீக்கிரமாக வருவேன், ஆயத்தமா நீங்கள் ரெடியாக இருக்கீங்களோ அப்படின்னு கேட்டுப்பாங்க கடவுள். நான் ரெடியாக இருக்கணும் எப்பவும் இந்த கூடி வந்திருக்க எல்லா தெய்வ விசுவாசிகளுக்கு நான் இங்கே ஹிருதயத்தில் நான் சொல்கிறேன், எப்பவும் நீங்கள் ரெடியாக இருங்க. பாட்டு பாடுங்கோ, ப்ரேயர் பண்ணுங்க, ஜெபம் பண்ணுங்கோ, மெசேஜ் பண்ணுங்கோ, எல்லாரும் ஒரு காரியமும் உதவி கர்த்தருக்காக நீங்கள் செய்யுங்கோ. அப்புறமா கடவுளை என்ன பண்ணுவாங்க, நீங்கள் ஏதாவது கர்த்தருக்காகி நீங்கள் ஒரு உதவியான ஏதாவது ஒரு வேலை செஞ்சிட்டோம்னா, கர்த்தர் உடுத்திக்காகி நீங்கள் ஏதாவது ஒரு வேலை செஞ்சிட்டோம்னா, கர்த்தர் உங்களுக்காகி ஏதாவது ஒரு உதவி கர்த்தர் செய்வாங்க பசங்க, தெய்வசனமே. அதனால நீங்கள் கவலைப்படாதீங்கோ. நாங்கள் கர்த்தனை கிருபைந்தா உங்கள் மத்தியத்தில் இருந்துட்டு இந்த கர்த்தனை கிருபை ஒரு வசனம் கொடுக்குறதுக்கு முன்னே ನಾವು ಜಪಿக்கலாமா? ಎಲ್ಲರೂ ಕೂಡ ಕಣ್ಣು ಮೂಡಿ ಜಪಿக்கலாம். கர்த்தருக்கு ஸ்தோத்திர. ஹalleluya.
ஹோலி ரீகா ரலபா சந்தர ரூடலமன. தெய்வமே உமக்கு நன்றி அப்பா, நன்றி 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 ராஜா. இயேசுவின் நாமத்தில் கர்த்தாவே உமக்கு ஸ்தோத்திரம் ஐயா. ஆண்டவரே உமக்கு ஸ்தோத்திரம் 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 ஐயா. ஹalleluya. என்னை மறவாதீரந்தீரையா, மனதார நன்றி சொல்வே. என்னை மறவாதீரந்தீரையா, மனதார நன்றி சொல்வே. அகலும் இருளும் என்னை நடத்தி இதுவரை உதவி. பகலும் இருளும் என்னை நடத்தி இதுவரை உதவி. நன்றி நன்றி ஐயா, நன்றி நன்றி ஐயா. கோடி கோடி நன்றி ஐயா. எபினேசர் நீதானையா, இதுவரை உதவினீரே. எபினேசர் நீதானையா, இதுவரை உதவினீரே. எல்லோ எல்லோ என்னை கண்ணீர் எப்படி நான் நன்றி சொல்வே. நன்றி நன்றி ஐயா. கோடி கோடி நன்றி ஐயா. நன்றி நன்றி ஐயா. கோடி கோடி நன்றி ஐயா. ஓ கர்த்தாவே உமக்கு நன்றி 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 தகப்பனே. இயேசுவின் நாமத்தில் கர்த்தாவே, ஓ தகப்பனே உமக்கு கொடானு கோடி நன்றி தகப்பனே. ஹalleluya. இயேசுவே உம் நாம கரத்தில் ஒப்பு கொடுக்கிறோம் ஐயா. இந்த நாம இந்த வேளையத்தில் இந்த சமயத்தில் கர்த்தாவே என் கூட நீ பேசுற ஆலோசனைக்காகி நான் நன்றி சொல்லுவேன் சுப்பா. கூடி வந்த எல்லாம் தெய்வ சபைகளும் பசங்களுக்காகி தெய்வ ஜனரிக்காகி நான் நன்றி சொல்லுவேன் கர்த்தாவே. இயேசுவின் நாமத்தில் கர்த்தனே கர்த்தாவே விசேஷமான தெய்வமே அப்பா கர்த்தனே. ಕರ್ತ ವಿಶೇಷವಾದ ಕರ್ತ ವಿಶೇಷವಾಗಿದೆ. ಮಣಿಪುರ ರಿವೈವಲ್ ಉಜ್ಜೀವನ ಓ ಯೇಸುವಿன் நாமத்தில் கர்த்தாவே. ஓ கர்த்தாவே விசேஷமான தேவனே அப்பா ஆவியானவரே, மணிப்பூர் ராஜ்யத்தின் மேலே உங்களுக்காக கர்த்தர் உங்க சன்னிதானத்தை உட்கார்ந்து ஜெபம் பண்ணுவா. எல்லா தெய்வ பசங்களை கர்த்தர் தெய்வ குடும்பக்காಗಿ தெய்வ பசங்க தெய்வ ஜனாங்க தேவன் மணிப்பூர் ராஜ்யத்துக்காக ஜெபம் பண்ணும்போது அந்த ஜெப கேட்டு ஆண்டவரே அப்பா அந்த ஜெப கேட்டு ஆண்டவரே நீங்க சத்துத்தரம் உண்ணும் கத்தில் உண்டு ಮಾಡ್ಬೇಕೆಂಬುದಾಗಿ உங்க சமூகத்தில் நான் கேட்டுக்கிறோம் இயேசுவின் நாமத்தில். ஹalleluya ஹalleluya ஹalleluya. ಯೇಸುವಿನ ನಾಮದಲ್ಲಿ ಕರ್ತಾವೆ, இந்த நாமம் கர்த்தாவே உங்க சமூகத்தில் நான் ஒப்பு கொடுக்கிறோம் యేసయ్యా. ಯೇಸುவின் நாமத்தில் ಯೇசுவின் நாமத்தில் தகப்பனே உங்க கொடியான கோடி நன்றி 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 இயேசுப்பா. இயேசுவின் நாமத்தில் ஜெபிக்கிறோம் நல்ல பிதாவே, ஆமென். ಪಾಸ್ಟರ್ ನೀವು ಕನ್ನಡದಲ್ಲೇ ಕೊಡಿ, ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ತಮಿಳಲ್ಲಿ. ದೇವರಿಗೆ ಮಹಿಮೆ ಉಂಟಾಗಲಿ, ವಿಶೇಷವಾಗಿ ಆಂಡವರಾದ ಯೇಸು ಕ್ರಿಸ್ತಕ್ಕೆ ಮಹಿಮೆ ಉಂಟಾಗட்டும். ಹೇಳಿ. ಈ ಪ್ರಾರ್ಥನೆಗೆ ಕೂಡಿ ಬಂದಂತೆ ಎಲ್ಲ ನನ್ನ ಪ್ರೀತಿಯ ದೈವ ಮಕ್ಕಳೇ, ನಿಮ್ಮೆಲ್ಲರಿಗೂ ಕ್ರಿಸ್ತೇಶುವಿನಲ್ಲಿ ನಾನು ವಂದಿಸುವನಾಗಿರುತ್ತೇನೆ. ஆண்டவராக இயேசு கிறிஸ்து நாமத்துல உங்களுக்கு எல்லாருக்கும் என்னுடைய ವಂದನೆகளை நான் ಸಲ್ಲಿಸುகிறேன். ನನಗೆ ಅವಕಾಶ ಕೊಟ್ಟಂತ ನಮ್ಮ ಜಯರಾಮ್ ಪಾಸ್ಟರ್ ಅವರಿಗೂ ಹಾಗೂ ಅವರ ತಂಡದವರಿಗೂ ಹಾಗೂ ಅವರ ಸಭಿಕರಿಗೂ ಈ ರಿವೈವಲ್ ಮಿನಿಸ್ಟ್ರಿ ಹಾಗೂ ಮಣಿಪುರ ರಿವೈವಲ್ ಪ್ರೇಯರ್ ಗ್ರೂಪಿನ ತಂಡದವರಿಗೆ ಹೃತ್ಪೂರ್ವಕವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ஆமென். இந்த வாய்ப்பு கொடுத்த எல்லாருக்கும், ஜெயக்குமார் ஐயாவுக்கும், இந்த
மணிப்பூர் மாநிலத்துல இந்த ஜபத்தை நடத்துற எல்லாருக்கும் நான் மனசார என்னுடைய வாழ்த்துக்களை தெரிவித்துக் கொள்கிறேன். என்னுடைய ஆமென். கேக்குதா? Thank you. என்னுடைய வாய்ஸ் ಕರೆಕ್ಟಾ? என்னுடைய ವಾಯ್ಸ್ ಕೇக்குದಾ? ಡಿಸ್ಟರ್ಬೆನ್ಸ್ இருக்கா? ಓಕೆ 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 ನನ್ನ ಥ್ಯಾಂಕ್ ಯು. ಸ್ವರ ಎಲ್ಲರಿಗೂ ಕೇಳಿಸ್ತಿದೆ ಸಿಸ್ಟರ್? ನಿಮ್ದು ಓಕೆ. ಕೇಳಿಸ್ತಾ ಇದೆ ಪಾಸ್. ಓಕೆ. ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ದೇವರ ಆಲೋಚನೆ, ದೇವರು ನಂಬಿಗಸ್ತನು. இன்னைக்கு நாள்ல நான் வந்து உங்களோட பேசுகிற காரியம் என்னன்னு சொன்னா, ஆண்டவர் வந்து நம்பிக்கை உள்ளவரா இருக்கிறார். ಪ್ರೀತಿಯ ದೇವರ ಮಕ್ಕಳೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ಆದ್ರೂ ಕರ್ತನ ಕೃಪೆಯಿಂದ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತಿರುವಂತಹ ಆಲೋಚನೆ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, 2 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. 2 தெசலோனிக்கேயர் நிருபம் 5ஆம் அதிகாரம் 24வது வசனம். 2 தெசலோனிக்கேயர் ಕನ್ನಡ ಓದ್ತೀರಾ? ಕನ್ನಡ ಯಾರು ಓದ್ತೀರಾ? 2 தெசலோனிக்கேயர் ಪಾಸ್ಟರ್ 5. 2 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಚನ. 5:24 கன்னடாவோ தமிழ் ஏதோ ஒண்ணு படிங்க. எதாரு படிங்க. கன்னடா இருந்தாலும் சரி, தமிழாலும் படிங்க. 5:24 சிஸ்டர். ஆமாங்க சிஸ்டர். ஆமா. தெசலோனிக்கேயரா? ಆಮಾಮ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಆಮೆನ್, ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ದೇವರ ವಾಕ್ಯನ ಓದಿದಂತ ನಿಮಗೂ ನಿಮ್ಮ ಕುಟುಂಬದವರಿಗೂ ಕ್ರಿಸ್ತ ಯೇಸುವಿನಲ್ಲಿ ವಂದಿಸುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಕೊನೆ ದಿನಮಾನಗಳಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನಿಮ್ಮನ್ನ ಕರೆಯುವವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನ ಸಾಧಿಸುವನು. ஆமென். அன்பான தெய்வ பிள்ளைகளை, இந்த கடைசி நாட்கள்ல ஆண்டவருடைய வசனம் இப்படியா சொல்லுகிறது. ஆண்டவர் அழைக்கப்பட்ட ஆண்டவர் வந்து உங்களை அழைத்திருக்கிறார். அவர் நம்பிக்கை உள்ளவரா இருக்கிறார், ನಂಬಿಗಸ್ತರಾ இருக்கிறார். ಆಮೆನ್. ಆದ್ರೆ ದೇವರ ಸಮ್ಮುಖದಲ್ಲಿ ನಾವು ಒಂದು ವಿಷಯ ನಿಮ್ಗೆ ಎಂಕರೇಜ್ ಮಾಡಕ್ಕೆ ನಾನು ಇಷ್ಟಪಡೋದೇನಂತ ಹೇಳೋದಾದ್ರೆ, ಈ ಲೋಕದಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವ್ ಯಾವ ರೀತಿ ಬೇಕು, ಹೆಂಗ್ ಬೇಕು ಆ ತರ ನಾವ್ ಹೆಂಗ್ ಬೇಕಾದ್ರೂ ನಾವು ಜೀವನ ಮಾಡ್ತಾ ಇದೀವಿ, ಹೆಂಗ್ ಬೇಕು ಆ ರೀತಿ ನಾವು ದಾರಿಗಳಲ್ಲಿ ಓಡ್ತಾ ಇದೀವಿ. ಆದ್ರೆ ಕರ್ತನು ತನ್ನ ರಾಜ್ಯದ ಮಹಿಮೆಯ ಕಾರ್ಯಗಳನ್ನು ಸಾಧಿಸುವುದಕ್ಕೆ, ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ, ಈ ಲೋಕದ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರು ಭೂಲೋಕದಲ್ಲಿ ನಂಬಿಗಸ್ತರನ್ನ ಹುಡುಕುವವನಾಗಿದ್ದಾನೆ. நம்ம இந்த நாள்ல வந்து எப்படின்னா அப்படி வாழ்ந்து கொண்டு இருக்கிறோம். ஆனா இந்த உலகத்துல இருக்கிற ஜனங்களை ரட்சிப்புக்குள்ள நடத்தத்தக்கதாக ஆண்டவர் வந்து நம்பிக்கையுள்ள ஆட்களை தெரிந்து கொண்டிருக்கிறார், பார்த்து கொண்டிருக்கிறார். ಆದ್ರೆ ಇವತ್ತು ನಾವು ಹೆಚ್ಚಾಗಿ ನಾವು ಗಮನಿಸ್ತೀವಿ, ಈ ಲೋಕದಲ್ಲಿ ನಾವು ಗಮನಿಸುವಾಗ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವಂತ ಇತ್ತೀಚಿನ ದಿನಮಾನಗಳು ನೋಡುವಾಗ ಪ್ರಾರ್ಥನೆ ಮಾಡೋದು ಬಹಳ ಕಡಿಮೆ ಆಗಿದೆ. ವಾಕ್ಯಗಳನ್ನು ಸಾರುವಂತದ್ದು ಕಡಿಮೆ ಆಗಿದೆ. ಇದರ ವಿಷಯದಲ್ಲಿ ಕುರಿತಾಗಿ ನಾವು ನೋಡುವಾಗ ದೇವರು ಬಹಳವಾಗಿ ಭೂಲೋಕದ ಜನರ ಕುರಿತಾಗಿ ಆತನು ದುಃಖ ಪಡುವಂತ ದೇವರಾಗಿದ್ದಾನೆ. ஆமாம். இந்த நாட்கள்ல பார்க்கும்போது, இந்த கடைசி நாட்கள்ல பார்க்கும்போது ஜெபிக்கிறதும் வேதத்தை போதிக்கிறதும் ஏகப்பட்ட காரியங்கள்ல வந்து கடவுளுடைய பிள்ளைகள் ಆ ದುಃಖಗಳೆಲ್ಲ ನೀಗಿಸಲ್ಪಡ್ಬೇಕು ಅಂತ ಹೇಳಿ ನನ್ನ ತಂದೆಯಾದ ದೇವರು ಭೂಲೋಕದಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಕರೆಯಲ್ಪಟ್ಟವರು ಬಹಳ ಜನರು ಇದ್ದಾರೆ, ಅದರಲ್ಲಿ ಆಯಲ್ಪಟ್ಟವರು ಸ್ವಲ್ಪ ಜನ ಎಂಬುದಾಗಿ. அழைக்கப்பட்டவர்கள் அநேகர் உண்டு, ஆனா அதுல தெரிந்து கொள்ளப்பட்டவர்கள் சிலர் மாத்திரம்தான் இந்த ஒரு ஆண்டவருடைய விருப்பத்தை நிறைவேற்றத்தக்கதாக நடந்து கொள்ளுகிறவர்கள். ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ಏನು ಕರ್ತನು ನಿಮ್ಮನ್ನ ನೇಮಕ ಮಾಡಿ ಇಟ್ಟಿದ್ದಾರೋ ಅದಕ್ಕೆ ಒಂದು ವಚನವನ್ನು ಓದಿಕೊಳ್ಳೋಣ. ಅದೇ 2 ಥೆಸಲೋನಿಕ 5ನೇ ಅಧ್ಯಾಯ 12ನೇ ವಚನವನ್ನು ಓದ್ರಿ ಯಾರಾದ್ರೂ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು
ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ. ತಮಿಳ್ ಆಮೆನ್. ಯಾರಾದ್ರು ವಾಸನೆ ನಮ್ಗೆ ದೇವರ ಆತ್ಮನ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ದೇವರ ಆತ್ಮನು ಹೇಳಲ್ಪಟ್ಟಾಗ ಈ ಒಂದು ಮಣಿಪುರ ರಿವೈವಲ್ ಜೀವನದ ಒಂದು ತಲೆ ಆರಿಸಲ್ಪಟ್ಟು ಯಾನಿಗೋಸ್ಕರ ದೇವರು ನಿಮ್ಮನ್ನ ಇಟ್ಟಿದ್ದನಂತ ಒಂದು ವಾಕ್ಯದಲ್ಲಿ ನೋಡ್ತೀವಿ. ಸಹೋದರರು ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳ್ತಾರೋ ಅವರ ವಿಷಯದಲ್ಲಿ ನೀವು ಯಾವ ಬೇಸರಗೊಳ್ಳದಾಗೆ ಉತ್ತಮವಾದ ಕೆಲಸವನ್ನು ನೀವು ಮಾಡುವಾಗ தேவரு நிமிக செல்லத்தக்கந்த ஆசீர்வாதಗಳನ್ನು ನೀಡುವನಾಗಿದ್ದಾನೆ. ஆண்டவருடைய வசனம் இந்த இடத்துல என்ன சொல்றதுன்னா, உங்களுக்கு இந்த மணிப்பூர் ராஜ்யத்துக்காகவும் நம்ம தேசத்துக்காகவும் ஜெபிக்கத்தக்கதாக உங்களை ஆண்டவர் தெரிந்து கொண்டு இருக்கிறாரு. அதன் நிமித்தமா அந்த அந்த அதுக்காக பிரயாசப்படுகிறவர்கள் ஏதாவது உங்களுக்கு புத்தி சொல்லும் போது நீங்க அதை குறித்து பேஜார் அடையாதபடிக்கு அவங்களுக்கு கனத்தை கொடுக்க சொல்லி ஆண்டவர் இந்த இடத்துல அந்த வார்த்தை மூலமா சொல்லி கொண்டிருக்கிறார். Hallelujah. Hallelujah. So ಆದ್ದರಿಂದ ದೇವರು ಹೇಳ್ತಾನೆ, ನಂಬಿಗಸ್ತರನ್ನ ನಾನು ಹುಡುಕಿಕೊಂಡು ಬಂದಿದ್ದೇನೆ. ಅದರಲ್ಲಿ ಈ ಒಂದು ಗುಂಪಿನಲ್ಲಿ ನನ್ನ ರಾಜ್ಯವನ್ನು ಕಟ್ಟುವುದಕ್ಕೂ ಜನ ನಶಿಸಿ ಹೋಗುವ ಜನರಿಗೆ ಪ್ರಾರ್ಥಿಸುವುದಕ್ಕೆ ಇವರು ಸೂಕ್ತವಾದ ಜನರು ಎಂಬುದಾಗಿ ದೇವರು ನಿಮ್ಮನ್ನ ನಂಬಿಗಸ್ತರು ಎಂಬುದಾಗಿ ಹೇಳಿ ಕರ್ತನು ನಿಮ್ಮನ್ನ ಆಯಲ್ಪಟ್ಟು ದೇವರು ನಿಮ್ಮನ್ನ ನಿಲ್ಲಿಸುವಂತರಾಗಿದ್ದಾರೆ. ஆமென். ஆண்டவர் இந்த இடத்துல நம்மளை எதுக்காக தெரிந்து கொண்டிருக்கிறாருன்னு சொன்னா, நம்ம ஆண்டவர் நம்ம மேல நம்பிக்கை வச்சிருக்கிறார். நம்ம இந்த காரியத்துக்காக ஜெபிப்போம், இதுக்காக நியமிக்கப்பட்டவங்க இந்த தேசத்துக்காக இந்த மணிப்பூர் மாநிலத்துக்காக ஜெபிக்குவாங்கன்னு சொல்லி நம்ம மேல ஆண்டவர் விசுவாசம் வைத்திருக்காரு. நம்பிக்கையை வச்சு நம்மளை தெரிந்து கொண்டிருக்கிறார். ஆமென். ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳು, ಈ ಕೊನೆಯ ದಿನಮಾನಗಳಲ್ಲಿ ಈ ಭೂಮಿ ಮೇಲೆ ನಾವು ಬದುಕಿರುವಾಗ, ಭೂಮಿ ಮೇಲೆ ನಾವು ಜೀವಿಸುವಾಗ ಕರ್ತನಿಗೋಸ್ಕರವಾಗಿ ಏನಾದರೂ ನಾವು ಒಂದನ್ನ ಮಾಡಿ ದೇವರ ರಾಜ್ಯಕ್ಕೆ ನಾವು ಎತ್ತಲ್ಪಡುವ ತನಕ ಈ ಭೂಮಿ ಮೇಲೆ ನಾವು ಕೊನೆ ಉಸಿರಿರುವವರೆಗೂ ಮಣಿಪುರ ರಾಜ್ಯ ಕರ್ತನಿಗಾಗಿ ತಿರುಗಿಕೊಳ್ಳಲಿ ಅಂತ ಹೇಳಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು. ஆமென். நம்ம இந்த பூமியில இருக்கிற நாள் வரைக்கும் நம்மளை ஆண்டவர் தெரிந்து கொண்டது நிமித்தமா நம்ம தேசத்துக்காகவும் இந்த மணிப்பூர் மாநிலத்துக்காகவும் ஜபிக்கிறது நம்ம மேல உள்ள கடமையா இருக்குது. ಹಲ್ಲೆಲೂಯಾ. ನಾನು ನೋಡ್ತಿರೋ ಪ್ರಕಾರ ಈ ಭೂಮಿ ಮೇಲೆ ನಾವು ನೋಡುವಾಗ ಅನೇಕ ಕಡೆ ನೋಡ್ತೀವಿ, ಎಷ್ಟೋ ದೇವರ ಮಕ್ಕಳುಗಳು ಪ್ರಾರ್ಥನೆ ಮಾಡೋಣ ಬರ್ರಿ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ ಅನೇಕರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದಕ್ಕೆ ಒಂದು ನೆಪವನ್ನ ಹೇಳಿಕೊಂಡು ದಾರಿ ತಪ್ಪಿ ಹೋಗುವಂತವ್ರು ಬಹಳ ಜನ ಕೂಡ ಇದ್ದಾರೆ. நிறைய பேர் இந்த பூமியில நம்ம பார்க்கும்போது ரட்சிக்கப்பட்ட ஜனங்கள் ஜெபிக்கிறதுக்கு அழைக்கும் போது அவங்க ஏதோ ஒரு காரணங்களை சொல்லி நழுவி போகிறவர்களா இருக்காங்க. ஜெபத்துக்கு வர்றதுக்கு ரொம்ப கஷ்டப்பட்டாங்க. இப்படியாப்பட்ட சூழ்நிலை இந்த ஜனங்கள் போய் கொண்டிருக்கிறாங்க. ಆದ್ರೆ ಒಂದು ದಿನ ಮಾತ್ರ ಬರ್ಲಿಕ್ಕಿದೆ, ನೆನ್ಪಿಟ್ಕೊಳ್ಳಿ ಪ್ರಿಯ ದೇವರ ಮಕ್ಕಳೇ. ಅವ್ರು ಆ ರೀತಿಯಾಗಿ ಹೇಳಿ ಹೋದ್ರು ಅಂತ ಅವರ ಖುಷಿ ಪಡ್ಬೋದು. ಒಂದು ಸಮಯ ಬರುವಾಗ ದೇವರು ಕೂಡ ಅವರೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಕರ್ತನು ಒಂದು ಮಾತು ಹೇಳ್ತಾನೆ, ನಿಮ್ಮ ಬಳಿಗೆ ಬರ್ಲಿಕ್ಕೆ ನನಗೆ ಸಮಯವಿಲ್ಲ, ಪ್ರಾರ್ಥಿಸುವ ಜನರ ಬಳಿಗೆ ನಾನು ಹೋಗುವುದಕ್ಕೆ ನಾನು ಮುಂದೆ ಎಲ್ಲಿ ಪ್ರಾರ್ಥಿಸ್ತಾರೋ ಅಲ್ಲಿಗೆ ನಾನು ಹೋಗುತ್ತೇನೆ ಎಂಬುದಾಗಿ ಕರ್ತನು ಕೂಡ ಹೇಳುವ ಬರ್ಲಿಕ್ಕಿದೆ. ஆமென். நம்ம இப்ப அவங்க காரணங்களை சொல்லிட்டு தப்பிச்சு கொண்டு போய் கொண்டிருக்காங்க. அதுல அவங்க சந்தோஷப்படுறாங்க. ஆனா ஒரு நாள் வரும், நான் ஜெபிக்கிறவங்க இடத்துல நான் போறேன், ஜெபிக்காதவர்கள்ட்ட வரத்துக்கு அவங்க எப்படி நேரம் இல்லைன்னு சொல்றாங்களோ அதே போல எனக்கும் அவங்க இடத்துல வரத்துக்கு நேரம் இல்லைன்னு சொல்லி ஆண்டவர் சொல்லுவாரு. ஒரு நாள் வரும். ತಿಳ್ಕೊಳ್ಳಿ, ದೇವರು ನಿಮ್ಮನ್ನು ನಂಬಿ ಈ ಒಂದು ಪ್ರಾರ್ಥನೆಗೆ ದೇವರು ನಿಮ್ಗೆ ಇದೊಂದು ಉದ್ಯೋಗ ಅಲ್ಲ, ಕರ್ತನ ರಾಜ್ಯವನ್ನ ಧಾರಾಳವಾದ ಅಂತರಾಳದಿಂದ ಕಣ್ಣೀರಾಕಿ ವೈರಾಗ್ಯವಾಗಿ ಪ್ರಾರ್ಥಿಸುವ ನಿಮ್ಮ ಜೀವಿತದಲ್ಲಿ ದೇವರು ನೀವು ಯಾವಾಗ ಯಾವ ವಿಷಯಕ್ಕಾಗಿ ಯಾವ ರಾಜ್ಯಕ್ಕಾಗಿ ನೀವು ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ನಿಮ್ಮ ವಿಷಯದಲ್ಲಿ ಕರ್ತನು ಅನೇಕ ಅದ್ಭುತಗಳ ನಿಮ್ಮ ಕುಟುಂಬದಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ. ಪ್ರಿಯ ದೇವಜನರೇ, இந்த நாளில இந்த ஒரு மாநிலத்துக்காக நமக்கு கொடுக்கப்பட்ட நேரங்களை நம்ம அதை சரியா எப்படி கையாளுகிறோமோ, ஜெபத்துல இருக்கிறோமோ, கண்ணீரோட தேசங்களுக்காக
அழிந்து கொண்டிருக்கிற ஆத்துமாக்களுக்காக நம்ம ஜெபிக்கும் போது அதுக்குண்டான ஆசீர்வாதத்தை ஆண்டவர் நமக்கு தருவார். Hallelujah. Amen. ನಾನು ಒಂದು Hallelujah. ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರಿಯ ದೇವ್ರ ಮಕ್ಕಳೇ. ನಾನು ನನ್ನ ಸೇವಾ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅಂದ್ರೆ ಸುಮಾರು 17 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ಆ ಸೇವೆ ಮಾಡ್ಬೇಕಾದಾಗ ಸಭೆ ಬೆಳೀತಾ ಹೋಗ್ಬೇಕಾದಾಗ 40 ದಿನ, 30 ದಿನ, 25 ದಿನ, 15 ದಿನ ಉಪವಾಸವಿದ್ದುದನ್ನು ಲೆಕ್ಕನೇ ಇಲ್ಲ. ಕಾರಣ ಆ ಧರ್ಮಪುರ ಪಟ್ಟಣದ ಜನ ಕರ್ತನನ್ನು ಕಂಡುಕೊಳ್ಳಬೇಕು ಎಂಬುದಾಗಿ ಎಷ್ಟೋ ವರ್ಷಗಳಿಂದ ವೈರಾಗ್ಯವಾಗಿ ಪ್ರಾರ್ಥನೆ ಮಾಡಿದ ನನ್ನ ಜೀವಿತದಲ್ಲಿ ಸೋಲುಗಳು ಬಂದ್ರು ಕೂಡ, ಶೋಧನೆಗಳು ಬಂದ್ರು, ಒಡನಾಟ ಬಂದ್ರು, ನನ್ನ ಮೇಲೆ ಆಪತ್ತುಗಳು ಬಂದ್ರು ಕೂಡ ಕರ್ತನ ಕೈ ಬಿಡ್ಲಿಲ್ಲ. ಆ ಸ್ಥಳದಲ್ಲಿ ನಿಂತು ಕರ್ತನ ಒಂದು ಆಲಯವನ್ನು ಕಟ್ಟುವುದಕ್ಕೆ ದೇವರ ದೊಡ್ಡ ಕೃಪೆ ಮಾಡಿದನು ಪ್ರಿಯ ದೇವರ ಮಕ್ಕಳೇ. நாங்க இருக்கிற இடத்துல அந்த ஜனங்க ரட்சிக்கப்படணும்னு சொல்லி நான் ஒரு 17 வருஷமா அந்த இருக்கிற அந்த இடத்துல நான் ஊழியம் செய்து கொண்டிருக்கிற அந்த ஜனங்களுக்காக நான் கண்ணீரோடு ஜெபத்தோடு எத்தனையோ உபவாசத்தோடு நான் அந்த இடத்துல ஊழியத்தை செஞ்சிருக்கேன். எத்தனை ஆபத்துகள், விபத்துகள், சோதனைகள் வந்தாலும் கூட அந்த இடத்துல ஆண்டவர் என்னை கைவிடாதபடிக்கு இந்த நாட்கள்ல ஒரு சபையை கட்டி அந்த இடத்துல ஆராதிக்கத்தக்கதாக ஆண்டவர் கிருபை கொடுத்திருக்கிறாரு. ஆண்டவருக்கு நன்றி. ಹಲ್ಲೆಲೂಯಾ. ಆದರೆ Hallelujah. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರಿಗೆ ನಂಬಿಗಸ್ತರು ಮಾತ್ರ ಬೇಕಾಗಿದೆ. Amen. ದೇವರು ನಿಮ್ಮನ್ನು ನಂಬಿ ಈ ಕೆಲಸವನ್ನು ನಿಮ್ಮ ಕೈಗೆ ಕೊಟ್ಟಿದ್ದಾರೆ. ದೇವರು ನಿಮ್ಮ ಮೇಲೆ ಭರವಸೆ ಇಟ್ಟು ಕೆಲಸವನ್ನ ಕೊಟ್ಟಿದ್ದಾರೆ. ದೇವರು ನಂಬಿ ನಿಮಗೆ ಒಂದು ಆಲೋಚನೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳುವಾಗ, ದೇವರು ಕೊಟ್ಟಂತ ಕೆಲಸವನ್ನ, ದೇವರು ಕೊಟ್ಟಂತ ಆಲೋಚನೆಯನ್ನ, ದೇವರು ಕೊಟ್ಟಂತ ತಲಾಂತುಗಳನ್ನ ಕರ್ತನ ರಾಜ್ಯಕ್ಕಾಗಿ ನೀವು ಉಪಯೋಗಿಸಿಕೊಳ್ಳುವಾಗ ನಿಮ್ಮ ಕುಟುಂಬದ ತಲೆಮಾರುಗಳಲ್ಲಿ ದೇವರು ಏರಳವಾಗಿ ನಿಮ್ಮನ್ನ ಹೇಳೋದಕ್ಕಿಂತ ಕೇಳೋದಕ್ಕಿಂತ ಮುಂಚಿತವಾಗಿ ದೇವರು ಅನೇಕ ಕಾರ್ಯವನ್ನು ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನ ಕರೆಯುವವನು ನಂಬಿಗಸ್ತನಾದ ದೇವರಾಗಿದ್ದಾನೆ. அதனால உங்களை அழைத்திருக்கிறவர் நம்பிக்கை உள்ளவரா இருக்கிறார். ಆತನು ತನ್ನ ಕಾರ್ಯವನ್ನ ಸಾಧಿಸ್ತಾನೆ ಪ್ರೀತಿ ದೇವರ ಮಕ್ಕಳೇ. ಆದ್ರೆ ನಾವು ನೀವುಗಳು ದೇವರಿಗೆ ನಂಬಿಗಸ್ತರಾಗಿ ನಿಲ್ಲುವವರಾಗಿರ್ಬೇಕು. 2 ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳ್ರಿ. தீமையினின்று விலக்கி காத்துக்கொள்வார். ಹಲ್ಲೆಲೂಯಾ. ಪ್ರೀತಿ ದೇವರ ಮಕ್ಕಳೇ, ಕನ್ನಡದ ದೇವರ ಸ್ಪಷ್ಟವಾಗಿ ಹೇಳ್ತದೆ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ದೇವರು ನಿಮ್ಮನ್ನ ಕಾಪಾಡಿ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಲ್ಲೋ ಒಂದು ಕಡೆ ದೇವರಿಗೆ ನಂಬಿಗಸ್ತರಾಗಿ ನಾವು ನಿಲ್ಲುವಾಗ ನಮಗೆ ಎದುರಾಗಿ ಬರುವಂತ ಕೆಡುಕನ ಕೈವಶದಿಂದ, ಶತ್ರುವಿನ ಕೈವಶದಿಂದ, ಬಲಾತ್ಕಾರವುಳ್ಳವನ ಕೈಗಳಿಂದ ನನ್ನ ದೇವರು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಯುವುದಕ್ಕೆ ಕರ್ತನು ಶಕ್ತನಾದ ದೇವರಾಗಿದ್ದಾನೆ. ಆಮೆನ್. ಆದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳು, ನಮ್ಮ ಜೀವಿತದಲ್ಲಿ ಎಷ್ಟೇ ನಮ್ಮ ಜೀವನದಲ್ಲಿ ನಷ್ಟಪಟ್ಟರು ಪರವಾಗಿಲ್ಲ, ಏನೇ ನಮ್ಮ ಜೀವಿತದಲ್ಲಿ ಏನೇ ಕಳ್ಕೊಂಡ್ರು ಪರವಾಗಿಲ್ಲ, ಆದರೆ ನಾವು ಕರದಾತ ದೇವರಿಗೆ ನಂಬಿಗಸ್ತರಾಗಿ ನಾವು ನಿಂತುಕೊಂಡು ಈ ಭೂಮಿಯ ಮಧ್ಯದಲ್ಲಿ ನಿಂತುಕೊಂಡು ಮೊಣಕಾಲಾಕಿ ನಾವು ವೈರಾಗ್ಯವಾಗಿ ಪ್ರಾರ್ಥಿಸುವಾಗ ನಮ್ಮ ನಂಬಿಗಸ್ತಿಕೆಯನ್ನು ನೋಡಿ ನನ್ನ ಕರ್ತನು ಅನೇಕ ಕಾರ್ಯವನ್ನು ಮಾಡೋದಕ್ಕೆ ದೇವ ಶಕ್ತನಾದ ದೇವರಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನನ್ನ ಒಂದು ಮನವಿ ನಿಮ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಮಣಿಪುರ ರಾಜ್ಯದಲ್ಲಿ ಸಂಭವಿಸಿರ್ತಕ್ಕಂಥ ವೇದನೆ, ನಷ್ಟ, ಕಷ್ಟಗಳು ಒಂದು ವೇಳೆ ನೀವಿದ್ದಂತ ಸ್ಥಳಗಳಲ್ಲಿ ಅಥವಾ ನೀವಿದ್ದಂತ ಮನೆಗಳಲ್ಲಿ, ನೀವಿರುವಂತ ಸಭೆಗಳಲ್ಲಿ ಆತನ ಹಿಂಸೆಗಳು ನಿಮ್ಗೆ ಏನಾದ್ರೂ ಎದುರಾಗಿ ಬಂದಿದ್ರೆ, ಇವತ್ತು ಎಷ್ಟೋ ಜನ ನಿಮ್ಮ ಮಧ್ಯದಲ್ಲಿ ದೇವರೇ ಬೇಡ ಅಂತ ಹೇಳಿ ಬಿಟ್ಟೋಗೋದ್ರೆ ಎಷ್ಟೋ ಜನ ಇತ್ತಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಕರ್ತನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. நம்ம ஒருவேளை நம்ம இருக்கிற இடத்துல மணிப்பூர் மாநிலத்துல நடந்தது போல நம்ம இருக்கிற இடத்துல, நம்ம வீடுகள்ல, நம்ம சபைகள்ல அப்படியாப்பட்ட காரியங்கள் நடந்து ஒருவேளை நம்ம கடவுளை வேணாம்னு சொல்லி விட்டு போட்டு கூட நம்ம ரெடியா இருந்திருப்போம். அந்த மாதிரி சூழ்நிலை நம்ம இருந்திருப்போம். ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಒಂದು ಬಹಳ ಜಾಗೃತ ಸಮಯ ಇಲ್ಲದ ಕಾರಣಕ್ಕಾಗಿ ನಾನು ಬೇಗವಾಗ್ತೇನೆ. ನನ್ ಬಹಳಷ್ಟು ವಾಕ್ಯಗಳ ಸಂದೇಶ ಇದೆ. ನಾನು ನಿಮ್ ಜೊತೆ ಮಾತಾಡ್ತಿರೋದು ನಂಬಿಗಸ್ತರ ಬಗ್ಗೆ ಕುರಿತಾಗಿ. ನೀವು ಚಿಕ್ಕದ್ರಲ್ಲಿ ಏನಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. நம்ம கொஞ்சத்துல உண்மையா இருக்கல. இன்னொன்று 10 நிமிஷம் தகவல் பாசு ನೀವು. இன்னொன்று 10 நிமிஷம்
ஓகே நம்ம தேங்க்யூ. ஆண்டவருக்கு okay, நம்பிக்கையோட இருக்கும்போது, கொஞ்சத்துல உண்மையா இருக்கும்போது ஆண்டவர் அநேகத்துக்கு அதிபதியாய் நம்மளை நடத்துவார். ஆமென். அல்லேலூயா. ஹalleluya. ಪ್ರೀತಿಯ ಮಕ್ಕಳೇ, ಇವತ್ತು ದೇವರ ಸಮ್ಮುಖದಲ್ಲಿ ನಾವು ಉದಾಹರಣೆಗಳನ್ನ ನೋಡ್ತೇವೆ. ನೀವೆಲ್ಲರಿಗೂ ಕೂಡ ಪರಿಚಯವಾಗಿರುವಂತ ಒಂದು ವ್ಯಕ್ತಿ ಬಗ್ಗೆ ಸಾಕಷ್ಟು ನಾವು ನೋಡ್ತೀವಿ. ಅಬ್ರಾಹ್ಮನ ಬಗ್ಗೆ ಕುರಿತಾಗಿ ನೀವು ಕೇಳಿದ್ದೀರ. ಅಬ್ರಹಾಮನು ದೇವರಲ್ಲಿ ಎಷ್ಟು ನಂಬಿಗಸ್ತನಾಗಿದ್ದನು. ಆ ನಂಬಿಗಸ್ತಿಕೆಯು ಅಬ್ರಾಹ್ಮನನ್ನ ಮಾತ್ರವಲ್ಲದರೆ ಅಬ್ರಾಹ್ಮನ ಸಂತತಿಯನ್ನು ಕೂಡ ಆ ಒಂದು ನಂಬಿಗಸ್ತಿಕೆ ಅನ್ನೋದು ಆ 2 ಪಟ್ಟಲ್ಲ 3 ಪಟ್ಟು ಅಲ್ಲ, ಆ ರೀತಿಯಾಗಿ ದೇವರು ಅಬ್ರಹಾಮನ ಸಂತತಿಯನ್ನ ಆ ನಂಬಿಕಸ್ತಿಕೆ ಮುಂದಕ್ಕೆ ನಡೆಸ್ಕೊಂಡು ಹೋಗಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಪ್ರೀತಿಯ ದೇವರ ಮಕ್ಕಳು, ವಿಶೇಷವಾಗಿ ದೇವರು ನಮಗೆ ಕೊಟ್ಟಂತ ದರ್ಶನ, ದೇವರು ನಮ್ಗೆ ಕೊಟ್ಟಂತ ಭಾರ, ಪ್ರಾರ್ಥನೆ ಆಗಿರ್ಬೋದು, ಸಭಾ ನಡೆಸುವುದಲ್ಲಾಗಿರ್ಬೋದು, ಆತ್ಮಗಳನ್ನ ವಿಷಯದಲ್ಲಿ ಸುವಾರ್ತೆ ಸಾರುವ ವಿಷಯದಲ್ಲಾಗಿರ್ಬೋದು, ಎನಿವನ್ ಯಾವುದೇ ಆಗಿರ್ಲಿ, ಕರ್ತನು ನಮಗೆ ಕೊಟ್ಟಂತ ಕೆಲಸದಲ್ಲಿ ಬೇಜವಾಬ್ದಾರಿ ಉಳ್ಳವರಾಗಿರದ ಹಾಗೆ ಜವಾಬ್ದಾರಿ ಉಳ್ಳವರಾಗಿ ಎಡಬಿಡದೆ ನಂಬಿಗಸ್ತರಾಗಿ ನಾವು ಕರ್ತನಿಗಾಗಿ ನಿಲ್ಲುವಾಗ ದೇವರು ತನ್ನ ಚಿತ್ತವನ್ನ, ದೇವರು ತನ್ನ ಕಾರ್ಯವನ್ನ ನಮ್ಮ ಮಧ್ಯದಲ್ಲಿ ಆತನು ಸಾಧಿಸುವ ದೇವರಾಗಿರುತ್ತಾನೆ. ಹಲ್ಲೆಲೂಯಾ. ಸೊ ನನ್ನ Hallelujah. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮ ಜೊತೆಗೂಡಿ ನಿಮ್ಮೊಟ್ಟಿಗೆ ನಾನು ಕೂಡ ಒಬ್ಬ ಕುಟುಂಬದ ಒಬ್ಬ ವ್ಯಕ್ತಿ ಆಗಿದ್ದು ನಿಮಗೆ ನಾನು ಎಂಕರೇಜ್ ಮಾಡೋದೇನಂತ ಹೇಳೋದಾದ್ರೆ, ನಾವೆಲ್ಲರೂ ಕೂಡ ಭೂಲೋಕದಲ್ಲಿ ನಾವು ಏನನ್ನು ಕಟ್ಟಿಕೊಳ್ಳೋದು ಬೇಕಾಗಿಲ್ಲ. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವುಗಳ ವಿಷಯದಲ್ಲಿ ನಾವು ಕಟ್ಟಿಕೊಳ್ಬೇಕಾದ್ರೆ ಈ ಭೂಮಿ ಮೇಲೆ ನಾವು ಕರ್ತನಿಗಾಗಿ ನಾವು ಯಾವ ರೀತಿ ಏನ್ ಮಾಡ್ಬೇಕು, ಏನನ್ನ ಕಟ್ಟಿಕೊಳ್ಬೇಕು ಎಂಬುದಾಗಿ ನಾವು ಈ ಲೋಕದಲ್ಲಿ ಆಲೋಚನೆ ಮಾಡೋದಕ್ಕಿಂತ ಪವಿತ್ರಾತ್ಮನು ನಮ್ಗೆ ಏನೆಲ್ಲ ಅನುಗ್ರಹವಾಗಿ ನಮಗೆ ಕೊಡಲ್ಪಟ್ಟಿದನೋ ಈ ಭೂಮಿ ಮೇಲೆ ನಾವು ಹಾಗೆ ಬಚ್ಚಿಡದ ಹಾಗೆ ನಾವು ನಮ್ಮ ಸಭೆಗಳಲ್ಲಿ, ಹೋಗುವ ಸ್ಥಳಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಅದನ್ನು ಪ್ರಸಿದ್ಧವಾಗಿ ನಾವು ಹರಡುವಂತರಾಗಿ ಕಾಣಿಸಿಕೊಳ್ಬೇಕು. ಹಲ್ಲೆಲೂಯಾ. Amen. ನನ್ನ Hallelujah. ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ಪ್ರಾರ್ಥನೆ ಬಹಳ ಅವಶ್ಯಕತೆ ಇದೆ. ಇವತ್ತಿನ ದಿನಗಳಲ್ಲಿ Amen. ಬಹಳ ಪ್ರಾರ್ಥನೆ ಅವಶ್ಯಕತೆ ಇದೆ. ನಿಮ್ಮ ಕುಟುಂಬಕ್ಕಾಗಿ ಅಲ್ಲ, ನನ್ನ ಒಂದು ಸ್ವಾರ್ಥಕ್ಕಾಗಿ ಅಲ್ಲ, ದೇಶದಲ್ಲಿ ನಶಿಸಿ ಹೋಗುವಂತ ಆತ್ಮಗಳ ಭಾರವನ್ನು ಹೊತ್ತುಕೊಂಡು ಅವರಿಗಾಗಿ ಕಣ್ಣೀರು ಸುರಿಸುವಂತ ಒಂದು ತಂಡವನ್ನ ಅಥವಾ ಒಂದು ಗುಂಪನ್ನ ಕರ್ತನು ಹುಡುಕುವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, Amen. ಅದೇ ಪ್ರೀತಿಯ ದೇವರ ಮಕ್ಕಳೇ, ಎರಡನೇದಾಗಿ ನಾವು ನೋಡುವಾಗ 1 ತಿಮೋತಿ 1ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳ್ರಿ. 1 தீமோத்தி 1ஆம் அதிகாரத்துல 19வது வசனத்தை நம்ம படித்துக் கொள்ளலாம். இந்த 1 தீமோத்தி இந்த நல் மனசாட்சியை சிலர் தள்ளிவிட்டு விசுவாசமாகிய கப்பலை சேதப்படுத்தினார்கள். ಹಲ್ಲೆಲೂಯಾ. Hallelujah. ಬೈಬಲ್ ಅಲ್ಲಿ ಹೇಳ್ತಾರೆ, ನೀತಿಗೆ ಪ್ರೀತಿಯ ದೇವರ ಮಕ್ಕಳು, ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತನ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. Amen. ಆದ್ರೆ ಪ್ರೀತಿಯುಳ್ಳ ದೈವಜನರನ್ನು ನೋಡುವಾಗ ಅನೇಕರು ಕ್ರಿಸ್ತನಲ್ಲಿ ಒಳ್ಳೆ ನಂಬಿಕೆಯಸ್ಥರಾಗಿ ಒಳ್ಳೆಯ ನಂಬಿಕೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೊಂಡು, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಅನೇಕರು ಒಂದು ಫೇತ್ಫುಲ್ ಅಲ್ಲಿ, ದೇವರ ವಾಕ್ಯದಲ್ಲಿ, ನಂಬಿಕೆಯಲ್ಲಿ ಹಾದು ಹೋಗುವಂತ ಜನರು ಸ್ವಲ್ಪ ಜನ. ಕೆಲವು ಜನ, ಅನೇಕರು ಏನ್ ಮಾಡ್ತಾರೆ, ನಂಬಿಕೆಯನ್ನ ತಳ್ಳಿಬಿಟ್ಟವರಾಗಿ ಹಡಗು ಒಡೆಯುವ ಸ್ಥಿತಿಗಳಲ್ಲಿ ಇವತ್ತು ಅನೇಕರು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಅಲದಾಡುವ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿರೋದನ್ನು ನೋಡುವಂತರಾಗಿದ್ದೇವೆ. ದೈವ ಜನರೇ, ಇವತ್ತಿನ ದಿನಮಾನಗಳಲ್ಲಿ ಪ್ರಾರ್ಥನೆಯು ಬಹಳ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿನೇ ದೇವರು ನಂಬಿಗಸ್ತರನ್ನು ಹುಡುಕಿಕೊಂಡು ಬಂದಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಆಮೇನ್, ಹಲ್ಲೆಲೂಯಾ. ಆದ್ರೆ ಪ್ರಾರ್ಥನೆ ಯಾರೋ ಒಬ್ರು ಸೇವಕರು ಕಲಿಸಿಕೊಡುವಂಥದ್ದಲ್ಲ, ಯಾರೋ ಒಬ್ರು ದೊಡ್ಡ ಬೋಧಕರು ಬಂದು ಕಲಿಸಿಕೊಡುವಂಥದ್ದಲ್ಲ. ಬೈಬಲ್ ಅಲ್ಲೇ ಕ್ಲೀನ್ ಆಗಿ ಹೇಳ್ತದೆ, ಯೇಸಪ್ಪನೇ ನಮಗೋಸ್ಕರ ಪ್ರಾರ್ಥನೆ ಮಾಡೋದನ್ನ ಕಲಿಸಿಕೊಟ್ಟು ಹೋಗುವಂತವರಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳು, ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ಪ್ರಾರ್ಥನೆ 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 ಅನ್ನೋದು ನಮ್ಮ ಜೀವಿತದಲ್ಲಿ ಎಷ್ಟೋ ದೊಡ್ಡ ಕಾರ್ಯಗಳನ್ನ ಅದು ಮಾರ್ಪಡಿಸುವಂತದ್ದಾಗಿರ್ತದೆ. ಪ್ರೀತಿಯ ದೇವರ ಮಕ್ಕಳೇ,
ನನ್ನ ಕುಟುಂಬದಲ್ಲಿ ಆಗಲ್ಲ ಅಂತ ಹೇಳಿಕೊಂಡು ಸ್ಥಿತಿಗತಿಗಳಲ್ಲಿ ಅನೇಕ ನಷ್ಟಪಟ್ಟು ಅನೇಕ ರೀತಿಯಲ್ಲಿ ಬಾಧೆ ಪಟ್ಟು ಜೀವಿತದಲ್ಲಿ ನಿರಾಸೆ ಹೊಂದಿಕೊಂಡು ಅನೇಕ ಬಾಧೆಗೆ ಒಳಪಟ್ಟಂತವರ ಜೀವಿತದಲ್ಲಿ ಈ ಪ್ರಾರ್ಥನೆ ಅನ್ನುವಂಥದ್ದು ಆ ಕಾರ್ಯಗಳನ್ನು ಎಷ್ಟೋ ಮಾರ್ಪಡಿಸುವಂತದ್ದಾಗಿರುತ್ತದೆ. ಹಲ್ಲೆಲೂಯಾ. ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ನಡೆದಂತ ಘಟನೆ ಏನಪ್ಪಾ ಅಂತ ಹೇಳೋದಾದ್ರೆ, ಒಂದು ಮನೆಯ ಯಜಮಾನ ಡೈಲಿ ಮನೆಯಲ್ಲಿ ಕುಡ್ಕೊಂಬಂದು ಏನ್ ಮಾಡ್ತಿದ್ರು, ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ರು, ಹೆಂಡತಿ ಮಕ್ಕಳ ಮೇಲೆಲ್ಲ ರೇಗೋದು, ಈ ರೀತಿ ಎಲ್ಲ ಬಹಳ ಪ್ರಾಬ್ಲಮ್ ಮಾಡ್ತಾ ಇದ್ರು. ಆದ್ರೆ ಈ ಹೆಂಡತಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಗಂಡನ ಜೊತೆಗೆ ಎದುರಾಗಿ ಮಾತಾಡದೆ ತನ್ನ ಗಂಡನಿಗೋಸ್ಕರವಾಗಿ ಮನೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ತನ್ನ ಗಂಡನನ್ನ ದೇವ್ರ ಹತ್ರ ಹೇಳ್ತಾ ಇದ್ರು, ದೇವ್ರೇ ನನ್ನ ಗಂಡನ ಬಾಯಿಗಳನ್ನ ಕಟ್ಟು, ನನ್ನ ಗಂಡನ ಬಾಯಿಗಳನ್ನ ಕಟ್ಟು ದೇವ್ರೆ ಅಂತೇಳಿ ಆಕೆ ಒಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಂತರಾಗಿ ಕಾಣಿಸ್ಕೊಂಡಿದ್ರು. ಮಾಡ್ತಾ ಒಂದು ದಿನ ಆ ಪ್ರಾರ್ಥನೆಯು ತನ್ನ ಗಂಡನ ಹೃದಯವನ್ನ ಮಾರ್ಪಡಿಸಿ ಅವನ ಜೀವಿತದಲ್ಲಿ ಒಂದು ಬದಲಾವಣೆಗಳನ್ನ ಉಂಟು ಮಾಡಿ, ಆ ಗಂಡ ಆಲೋಚನೆ ಮಾಡಿದ್ರೆ ನಾನು ಎಷ್ಟೇ ಕುಡ್ಕೊಂಬಂದ್ರು, ನಾನು ಎಷ್ಟೇ ಜಗಳ ಮಾಡಿದ್ರು ನನ್ನ ಹೆಂಡತಿ ಎದುರಾಗಿ ಮಾತಾಡದಾಗೆ ಯಾಕಿಷ್ಟು ಮೌನವಾಗಿದ್ದಾಳಲ್ಲ ಅಂತೇಳಿ ಒಂದು ದಿನ ತನ್ನ ಹೆಂಡತಿಯನ್ನ ಪರಿಶೀಲನೆ ಮಾಡ್ಬೇಕು ಅಂತೇಳಿ ಆತನು ಬಂದು, ಪ್ರಿಯ ದೇವ್ರ ಮಕ್ಕಳೇ, ಮನೆಯಲ್ಲಿ ಕುಳಿತಿರೋ ಕೋಣೆಯ ಬಾಗಿಲು ತೆಗೆದುಕೊಂಡು ನೋಡಿದಾಗ ತನ್ನ ಹೆಂಡತಿ ದೇವರ ಮುಂದೆ ಕಣ್ಣೀರ್ ಹಾಕುತ್ತಾ ಗೋಳಾಡುತ್ತಾ ನನ್ನ ಗಂಡನ ಹೃದಯವನ್ನು ಮಾರ್ಪಡಿಸಿದವ್ರೆ, ಅವರಲ್ಲಿ ಸಮಾಧಾನ ಉಂಟಾಗ್ಲಿ ಅಂತ ಹೇಳಿ ತನ್ನ ಗಂಡನಿಗಾಗಿ ಅಳುವಂತವಳಾಗಿದ್ದಳು. ಹಲ್ಲೆಲೂಯಾ. ಕೇವಲ ಒಂದು ಪ್ರಾರ್ಥನೆ ಒಬ್ಬ ಕುಟುಂಬನ ಜೀವಿತವನ್ನೇ ಮಾರ್ಪಡಿಸಿತ್ತು ಎಂಬುದಾಗಿ ಹೇಳೋದಾದರೆ, ಮಣಿಪುರ ರಾಜ್ಯಕ್ಕಾಗಿ ಇಷ್ಟು ಜನ ಸೇರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ಮಣಿಪುರ ರಾಜ್ಯದಲ್ಲಿ ದೇವರು ರಿವೈವಲ್ ಉಜ್ಜೀವನವನ್ನ ದೇವರು ಕೊನೆ ದಿನಗಳಲ್ಲಿ ತರಲಿಕ್ಕೆ ದೇವರು ಶಕ್ತನಾದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದು ಕೊನೆ ದಿನಮಾನಗಳಲ್ಲಿ ಕರ್ತನಿಗಾಗಿ ನಾವು ನಿಂತುಕೊಂಡು ವೈರಾಗ್ಯವಾಗಿ ಈ ತಂಡವನ್ನ ನೋಡಿ ದೇವರಾತ್ಮನ್ ಹೇಳ್ತಾರೆ, ಇವರು ನನ್ನ ನಂಬಿಗಸ್ತರಾದ ಜನಾಂಗ ಎಂಬುದಾಗಿ ಕರ್ತನು ನಿಮ್ಮನ್ನ ಕರೆಯುವಂತ ನನ್ನ ದೇವರಾಗಿರುತ್ತಾನೆ. ನಿಮ್ಮನ್ನ ನಂಬಿ ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ನಂಬಿಗಸ್ತನಾದ ಮಗಳು, ನಂಬಿಗಸ್ತನಾದ ಮಗನು ಎಂಬುದಾಗಿ ದೇವರು ನಿಮ್ಮನ್ನ ಆತನ ಹೆಸರಲ್ಲಿ ನಿಮ್ಮನ್ನ ಕರೆದಂತ ದೇವರಾಗಿದ್ದಾನೆ. ಆದ್ದರಿಂದ ಈ ಕಡೆ ದಿನಮಾನಗಳಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆ ಉಳ್ಳವರಾಗಿದ್ದು, ನಮ್ಮ ಜೀವಿತ ನಮ್ಗೆ ಎಷ್ಟೇ ಸೋಲುಗಳು ಬಂದ್ರು, ಎಂತ ಹೋರಾಟಗಳು ಬಂದ್ರು, ಎಷ್ಟೇ ನಮ್ಮ ಕುಟುಂಬದಲ್ಲಿ ಕಠಿಣವಾದ ಸ್ಥಿತಿಗಳು ಹಾದು ಹೋದರೆ ಕೂಡ ಒಂದೇ ಒಂದು ನಮ್ಮ ಜೀವಿತದಲ್ಲಿ ಪರಿಹಾರ ಪ್ರಾರ್ಥನೆ. ಈ ಪ್ರಾರ್ಥನೆ ಅನ್ನೋದು ಅನೇಕ ಕಾರ್ಯಗಳನ್ನ ತಡೆಗಳನ್ನ ನೀಡುವಂತದಾಗಿರ್ತದೆ ಪ್ರಿಯ ದೇವರ ಮಕ್ಕಳೇ. ಆದ್ರೆ ದೇವರು ಹೇಳ್ತಾನೆ, ಕರ್ತನು ನಂಬಿಗಸ್ತನು, ನಿಮ್ಮನ್ನ ದೃಢಪಡಿಸಿ ನಿಮ್ಮನ್ನ ದೇವರ ಕೆಡಕನ್ನ ಕೈಗೆ ಸಿಕ್ಕದಂತೆ ದೇವರು ನಿಮ್ಮನ್ನ ಕಾಪಾಡಿ ನಡೆಸುವಂತ ದೇವರಾಗಿರ್ತಾನೆ ಪ್ರಿಯ ದೇವರ ಮಕ್ಕಳೇ. ಆದರೆ ಕರ್ತನು ನಂಬಿಗಸ್ತನಾಗಿದ್ದಾನೆ. ನೀವು ಇದುವರೆಗೂ ನೀವು ಹಾಕೊಂಡ ಯೋಜನೆಗಳು, ನಿಮ್ಮ ಎಲ್ಲ ಪ್ರಾರ್ಥನೆ ಭಾರವನ್ನ ಗಮನಿಸುವ ದೇವರು ಹೇಳ್ತಾನೆ, ಆತನು ತನ್ನ ಕಾರ್ಯವನ್ನು ನಿಮ್ಮ ಜೊತೆಲಿದ್ದುಕೊಂಡು ತನ್ನ ಕಾರ್ಯವನ್ನು ದೇವರು ಸಾಧಿಸುವಂತ ನನ್ನ ದೇವರಾಗಿರುತ್ತಾನೆ. ದೇವರ ಮಕ್ಕಳೇ, ಕಳೆದ ದಿನಗಳಲ್ಲಿ ಒಂದು ಕ್ರಿಕೆಟ್ ಆಡುವಂತ ಸಹೋದರಿಯನ್ನ ಗಮನಿಸಿದ್ರಿ. ಇಡೀ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕ್ರೈಸ್ತ ದೈವ ಜನರು ಏನ್ ಮಾಡ್ತಾರೆ, ವಾಟ್ಸಪ್ ಗಳಲ್ಲಿ ಫೇಸ್ಬುಕ್ ಗಳಲ್ಲಿ ಹಾಕ್ತಾರೆ. ಆಕೆ ಹೇಳಿದ್ದು ಒಂದೇ ಒಂದು ವರ್ಡ್ ಏನ್ ಗೊತ್ತುಂಟ, ಒಂದೇ ಒಂದು, ಕಳೆದ ಸಾರಿ ಸೋತು ಹೋಗಿದ್ರು, ಈ ಸಾರಿ ಆಕೆ ಏನ್ ಮಾಡಿದ್ರು ಅಂದ್ರೆ ಒಂದೇ ಒಂದು ವಾಕ್ಯ ನೆನಪಂತ ಏನಂತ ಹೇಳೋದಾದ್ರೆ, ದೇವರು ಹೇಳ್ತಾ ಇದ್ದಾನೆ, ನೀನು ಸುಮ್ಮನೆ ಇರು, ನಾನು ನಿನಗೋಸ್ಕರ ನಿಂತುಕೊಂಡು ಯುದ್ಧ ಮಾಡಿ ಜಯ ಕೊಡುವ ದೇವರಾಗಿರ್ತೇನೆ ಎಂಬುದಾಗಿ. இந்த நாள் சொன்னா, அந்த கிரிக்கெட்ல அந்த மகள் ஜெயித்த மகள் சொன்ன ஒரு வார்த்தை என்னன்னா, லாஸ்ட் டைம் அவ தோத்து போனா, ஆனா இந்த டைம் ஆண்டவர் அவளுக்கு பலன் இல்லாத போது கூட ஆண்டவர் சொன்ன வார்த்தை என்னன்னு சொன்னா, நீ சும்மா இரு, நான் யுத்தம் செய்வேன்னு சொல்லி நீ சும்மா இருந்து கொண்டு பாருன்னு யாத்ராகத்தை சொன்ன அந்த வசனத்தை அந்த மகள் கோட்பாடு பண்ண அந்த இடத்துல. ஆமென். ಹಲ್ಲೆಲೂಯಾ. ಕರ್ತನಿಗೆ ಆಗಲಿ. ಕೊನೆಯಲ್ಲಿ ಆ ಮಗಳು ಜಯಿಸಿದ್ಮೇಲೆ ಏನಿದ್ರು ಗೊತ್ತಾ, ಫಸ್ಟ್ ಆಫ್ ಆಲ್ ನಾನು ಯೇಸುವಿಗೆ ಸ್ತೋತ್ರ ಅಂತ ಹೇಳ್ತೀನಿ ಅಂತ ಹೇಳಿ ಆಕೆ ಮೊದಲು ಯೇಸುವಿಗೆ ಸ್ತೋತ್ರವನ್ನ ಮಾಡಿ ಕೃತಜ್ಞತೆಯನ್ನು ದೇವರಿಗೆ ಹೇಳಲ್ಪಟ್ಟರು. முதலாவதாக சொன்னது இயேசு கிறிஸ்துக்கு தேங்க்ஸ் சொன்னா, இயேசு தான் என்னை ஜெயிக்க வைத்தாருன்னு சொல்லி அந்த இடத்துல அவ இயேசுவின் நாமத்தை உயர்த்தி பேசினா. ஆமென். ಅದೇ ದಿನಗಳಲ್ಲಿ ನೀವು ಇವತ್ತು ಕೂಡ ಮಣಿಪುರ ರಾಜ್ಯಕ್ಕಾಗಿ ಪ್ರೇಯರ್ ಮಾಡುವ ನಿಮ್ಮ ಜೀವಿತದಲ್ಲಿ
ಕರ್ತನು ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ. ಅಲ್ಲಿ ದುಷ್ಟನನ್ನ ಸಂಹಾರ ಆಮೆನ್. ಮಾಡ್ಲಿಕ್ಕೆ ದೇವರು, ದುಷ್ಟನನ್ನ ಕಟ್ಟಿ ಹಾಕ್ಲಿಕ್ಕೆ, ಮಣಿಪುರ ರಾಜ್ಯದಲ್ಲಿ ದೇವರು ರಿವೈವಲ್ ಉಂಟು ಮಾಡ್ಲಿಕ್ಕೆ, ದೇವರೊಂದು ದೊಡ್ಡ ಆಮೆನ್. ಕಾರ್ಯವನ್ನು ಮಾಡ್ಲಿಕ್ಕೆ ಹಲ್ಲೆಲೂಯಾ. ದೇವರು ಶಕ್ತನಾದ ದೇವರಾಗಿದ್ದಾನೆ. ನೀವು ಸಿದ್ಧರಾಗಿದ್ದೀರಿ, ಆಮೆನ್. ನೀವು ಸಿದ್ಧರಾಗಿದ್ದೀರೋ, ನೀವು ರೆಡಿ ಆಗಿರಿ. ಕರ್ತನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನೀವು ಥ್ಯಾಂಕ್ಸ್ ಹೇಳುವ ದಿನಗಳು ಬರ್ಲಿಕ್ಕೆ ಆಮೆನ್. ಹೋಗ್ತದೆ. ನೀವು ರೆಡಿ ಆಗಿರಿ. ಆಮೆನ್. ಸ್ತೋತ್ರ ರಾಜ. ಆಮೆನ್. ಸ್ತೋತ್ರ. ಚಂದನ ರೂಢಲಾಭನ ಹಲ್ಲೆಲೂಯಾ. ಯೇಸುವಿನ ಹಲ್ಲೆಲೂಯಾ. ನಾಮದಲ್ಲಿ, ಓ ಓ ರೈಕಾರ ಲಾಭ ಹಲ್ಲೆಲೂಯಾ. ನನ್ರಿಯು ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ. ನನ್ರಿ ನಿತ್ಯವುಳ್ಳ ದೇವರ ನನ್ರಿ ಮಕ್ಕಳೇ, ನನ್ನ ಕೊನೆಯ ಸ್ತೋತ್ರ. ನಿಮ್ಗೊಂದು ಸಲಹೆ, ನಿಮ್ಮ ಕೊನೆಯ ಒಂದು ಮಾತು ಹೇಳಿಕೆ ನಾನು ಇಷ್ಟಪಡ್ತೇನೆ. ಕರ್ತನು ಕಡೆಯಲ್ಲಿ ನಾವು ನಿಮ್ಮನ್ನ ஒரு வார்த்தை சொல்ல விரும்புகிறேன். ನಂಬಿಗಸ್ತರೆಂಬುದಾಗಿ ದೇವರು ಕೊಟ್ಟಿದ್ದಾರೆ. ಆಮೆನ್. ಆ ನಂಬಿಗಸ್ತಿಕೆ ಮೇರೆಗೆ ನೀವು ಮುಂದೆ ಮುಂದೆ ಹೋಗುವಾಗ ನೀವು ಒಂದೇ ಹೇಳ್ಬೇಕು, ನಾನು ಕರ್ತನಿಗೆ ನಂಬಿಗಸ್ತನಾಗಿದ್ದೇನೆ ಎಂಬುದಾಗಿ ದೇವರು ನನ್ನನ್ನ ಪ್ರತಿಷ್ಠೆಪಡಿಸಿಕೊಂಡಿದ್ದಾರೆ. ನಾನು ಏನೇ ನನ್ನ ಜೀವನದಲ್ಲಿ ನನಗೆ ಏನೇ ನಷ್ಟ ಆದ್ರೂ ಪರವಾಗಿಲ್ಲ, ದೇವರ ರಾಜ್ಯದ ವಿಷಯದಲ್ಲಿ, ಪ್ರಾರ್ಥನೆ ಮಾಡುವ ವಿಷಯದಲ್ಲಿ, ದೇವರ ರಾಜ್ಯವನ್ನ ಕಟ್ಟುವ ವಿಷಯದಲ್ಲಿ ನಾನು ನಂಬಿಗಸ್ತನಾಗಿ ಮುಂದೆ ನಾನು ಹೋಗುವಂತವನಾಗಿರ್ತೇನೆ ಎಂಬುದಾಗಿ ಒಂದು ದೃಢವಾಗಿ ನಿರ್ಧಾರ ತೆಗೆದುಕೊಂಡು ನೀವು ಮುಂದೆ ಹೋಗುವಾಗ ಆ ನಂಬಿಗಸ್ತಿಕೆ ನಿಮ್ಮನ್ನ ಕೈ ಹಿಡಿಯುವಂತದ್ದಾಗಿರ್ತದೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ, ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ. ದೇವರ ಹಲ್ಲೆಲೂಯಾ. ಸಾನ್ನಿಧ್ಯದಲ್ಲಿ ಪ್ರೀತಿಯಿಂದ ದೇವರ ಮಕ್ಕಳೇ, ಇಲ್ಲಿವರೆಗೂ ನನಗೆ ಆಮೆನ್. ಅವಕಾಶ ಕೊಟ್ಟಂತ ನನ್ನ ಪ್ರಿಯ ಸಹೋದರಿಯರಿಗೂ ಹಾಗೂ ಈ ತಂಡದ ನಾಯಕರಿಗೂ ನಾನು ಯೇಸುವಿನಲ್ಲಿ ಆಮೆನ್. ತುಂಬಾ ಹೃದಯವುಳ್ಳವನಾಗಿ ವಂದನೆಗಳನ್ನು ಸಲ್ಲಿಸುವಂತನಾಗಿರ್ತೇನೆ. ஆமென். இந்த ஒரு வாய்ப்பு கொடுத்ததுக்காக நான் ஆண்டவருக்கும் இந்த கொடுத்த இந்த லீடர்ஸ்களுக்கும் நான் நன்றி உள்ளவனா இருக்கிறேன். வாழ்த்துக்களை தெரிவித்துக் கொள்ளுகிறேன். ஸ்தோத்திர ராஜா. ஸ்தோத்திர சுவாமி. ಕೊನೆಯದಾಗಿ ನನಗೋಸ್ಕರವಾಗಿ, ஆமென். ನನ್ನ ಮಿನಿಸ್ಟ್ರಿಗೋಸ್ಕರವಾಗಿ ನೀವು ಪ್ರೇಯರ್ ಮಾಡ್ರಿ. ಹೆಚ್ಚಾಗಿ ನಿಮ್ಗೆ ஆமென். ಈಗ ಹೇಳ್ಬೇಕಂತಂದ್ರೆ, ನಾನು ಇರುವಂತ ವಿಲೇಜ್ ಪ್ರಾಂತ್ಯದಲ್ಲಿ, ಹಳ್ಳಿಯಲ್ಲಿ ತುಂಬಾ ತೀರವಾದ ಹಳ್ಳಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಆ ಹಳ್ಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಳ್ಳಿ ಜನ ಬೇಗವಾಗಿ ದೇವರ ಕಡೆಗೆ ತಿರುಗೋದು ಬಹಳ ಕಷ್ಟ ಇದೆ. ಅವರ ಜೊತೆಲಿ ದಿನ ದಿನ ನಾವು ಹೋರಾಟ ಮಾಡಿ ಅವರನ್ನು ಕರ್ತನ ಬಳಿಗೆ ನಡೆಸಬೇಕಾದ್ರೆ ಬಹಳ ಪ್ರಯಾಸ ಪಡ್ತಾ ಇದ್ವಿ. ನನ್ನ ಸಭೆಗಾಗಿ, ನನ್ನ ಜನರಿಗೋಸ್ಕರ, ನನ್ನ ಫ್ಯಾಮಿಲಿಗಾಗಿ, ನನ್ನ ಸೇವೆಗೋಸ್ಕರ ಹೆಚ್ಚಾಗಿ ನೀವು ಪ್ರಾರ್ಥಿಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ஆமென். கடைசியா நான் ஒரு வார்த்தை சொல்லிக்கொள்ள விரும்புகிறேன். என்னன்னு சொன்னா, எனக்காகவும் என்னுடைய சபைக்காகவும் என் ஊழியர்களுக்காக ஜெபித்துக் கொள்ளுங்கன்னு சொன்னா, நாங்க செய்யறது வில்லேஜ்ல கிராமத்துல செய்து கொண்டிருக்கிறோம். அந்த கிராமத்து மக்கள் வந்து அவ்வளவு சீக்கிரத்துல அவங்க மனம் மாற மாட்டாங்க. அவங்கள மனம் மாற்றுதுன்னு சொன்னா ரொம்ப கடினமா இருக்கும். அவங்களுக்கு அந்த காரியத்துல எல்லாம் சொல்லி நாங்க அதை செய்து கொண்டிருக்கிறோம். எங்களுக்காகவும் எங்களுடைய ஊழியர்களுக்காகவும் நீங்க ஜெபம் பண்ணி கொள்ளுங்கன்னு சொல்லி நான் கேட்டுக்கொள்கிறேன். ஸ்தோத்திர ராஜா. சபா ஸ்தோத்திர ಪ್ರಾರ್ಥನೆ ஸ்தோத்திர ಮಾಡಿ சுவாமி. ಎಂಬುದಾಗಿ ನಾನು ನಂಬುವಂತನಾಗಿರ್ತೇನೆ. ஆமென். ஆண்டவர் இந்த காரியத்தை செய்வார்னு சொல்லி நான் நம்புகிறேன். கடைதாகி ನೀವು ಕೊನೆಯ ಒಂದು ಪ್ರಾರ್ಥನೆ ಮಾತು ಮಾಡಿ. ಕೊನೆ ಒಂದು ಮಾತು ಹೇಳಿ. ಕೊನೆ ಒಂದು ಮಾತು ಹಾ. ನನ್ನ ವೈಫ್ಗಾಗಿ ಪ್ರೇಯರ್ ಮಾಡಿ. ಅವರ ಮೊಣಕಾಲು ಆಪರೇಷನ್ ಆಗಿದೆ, ಕುಶನ್ ಡ್ಯಾಮೇಜ್ ಆಗಿ ಆಪರೇಷನ್ ಆಗಿ 2.5 ವರ್ಷ ಆಯ್ತು. ಅವರಿಗೆ ಈಗಲೂ ಕೂಡ ಅವರಿಗೆ ಸರಿಯಾಗಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಯಾವುದೇ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಬಟ್ ಕಷ್ಟ ಪಡ್ತಾ ಇದ್ದಾರೆ. ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರೇಯರ್ ಮಾಡಿ, ದೇವರು ಇನ್ನೂ ಹೆಚ್ಚಾಗಿ ನಮ್ಮ ಸೇವೆಯಲ್ಲಿ ಬಲವಾಗಿ ಉಪಯೋಗಿಸ್ಕೊಳ್ಳಿಕ್ಕಾಗಿ ಪ್ರಾರ್ಥಿಸ್ಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. அவருடைய ஒய்ஃபுக்கு வந்து நீல ஆபரேஷன் ஆயிருக்கு. அந்த நீ பெயினுக்காக எல்லாரும் உங்களுடைய ஜெபத்துல அந்த அவர்களுக்காக ஜெபம் பண்ணுங்க. அவங்க இன்னும் பலன் உள்ளவர்களா இருந்து அவங்க தங்களுடைய வேலை எல்லாவற்றையும் செய்யணும். அதுக்காக ஜெபித்துக் கொள்ளுங்க. சோத்ரா. ಥ್ಯಾಂಕ್ ಯು ಸಿಸ್ಟರ್. ಇದುವರೆಗೂ ದೇವರ ಉತ್ತಮವಾದ ಸಮಯ ಕೊಟ್ಟು ವಾಕ್ಯ ಕಾಣಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪ್ರೀತಿಯ ಸಹೋದರಿಯರಿಗೂ ಹಾಗೂ ದೇವ ಸೇವಕರಿಗೂ, ಬ್ರದರ್ಸ್ಗಳೆಲ್ಲರಿಗೂ ಕೂಡ ಯೇಸುವಿನಲ್ಲಿ ನಾನು ವಂದಿಸುತ್ತಾ ಇಲ್ಲಿಗೆ ನಾನು ಮುಗಿಸುವಂತನಾಗುತ್ತೇನೆ. ನಿಮ್ಮ ತುಂಬಾ ಟೈಮ್ ನಿಮ್ಗೆ ಅನೇಕ ಕೆಲಸಗಳಿದ್ರು. ಅದ್ರ ಮಧ್ಯದಲ್ಲಿ ನಮಗೋಸ್ಕರ ನಿಮ್ಮ ಒಂದು ಸಮಯವನ್ನು ನಮ್ಗೆ ಕೊಟ್ಟು ನಿಮ್ಮ ವಚನಗಳನ್ನ, ನಿಮ್ಮಲ್ಲಿ ದೇವರು ಮಾತನಾಡಿದ ಪರಿಶುದ್ಧಾತ್ಮನ ಏನ್ ಹೇಳ್ಬೇಕು ಅದು ನಿಜವಾಗ್ಲೂ ಇದನ್ನ ನಾನು ನೆನೆನೆ ದೇವ್ರು ನನ್ನೊಂದಿಗೆ ಮಾತನಾಡ್ತು. ಕಣ್ಣೀರಿಂದ ದೇವರು ಮಾತನಾಡಿದ್ರಿ ಕಾರ್ಯಗಳನ್ನ ಕುರಿತು. ನಿಜವಾಗ್ಲೂ ಪರಿಶುದ್ಧಾತ್ಮನ ಮಾತನಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಭಾರ ಉಳ್ಳವರಾಗಿದ್ದೇವೆ, ನಮ್ಮಲ್ಲಿ ಸಹ ದೇವ್ರು ಮಾತನಾಡ್ತಾ ಇದ್ದಾರೆ. ಅದೇ ಮತ್ತೆ ದೃಢಪಡಿಸಿದ್ದಾರೆ ಪ್ರಾರ್ಥನೆಯನ್ನು ಕುರಿತಾಗಿ. ಅದಕ್ಕಾಗಿ ನಾನು ದೇವ್ರ ನಾಮಕ್ಕೆ ಸ್ತೋತ್ರ ಹೇಳ್ತೇನೆ. ಕಡೆಯದಾಗಿ ಎಲ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿ. ಓಕೆ ಸಿಸ್ಟರ್, ಖಂಡಿತ ಪ್ರೇಯರ್ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನಾದ ಯೇಸುವಿನ ನಾಮದಲ್ಲಿ. ಹೀಗೋ ಕರ್ತನಾದ ದೇವರೇ, ಕೂಡಿ ಬಂದಂತೆ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರಿಗಾಗಿ ಹಾಗೂ ಕರ್ತನೆ ಇದನ್ನ ಯೋಜನೆಗಳನ್ನ ತೆಗೆದುಕೊಂಡು ತೀರ್ಮಾನಿಸಿಕೊಂಡು
ಈ ಒಂದು ಪ್ಲಾನ್ ಪ್ಯಾಕ್ಸ್ ಗಳನ್ನು ಕೊಡಲ್ಪಟ್ಟಂತ ದೇವ ಬೋಧಕರನ್ನು ಆಶೀರ್ವಾದ ಮಾಡಿ ದೇವರೇ, ಇದಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂಥ ಸಭಾಪಾಲಕರನ್ನ, ಅವರ ಕುಟುಂಬವನ್ನ, ಅವರ ಮಕ್ಕಳನ್ನ, ಅವರ ತಂಡದವರನ್ನ, ಅವರ ಸಭೆಯನ್ನ, ಸಭಾ ವಿಶ್ವಾಸಿಗಳನ್ನ, ನಾಯಕತ್ವವುಳ್ಳವರನ್ನ, ಪ್ರತಿಯೊಬ್ಬೊಬ್ಬರನ್ನ ಕೂಡ ನಿಮ್ಮ ಕರದಲ್ಲಿ ನಾನು ಕೊಡುವಂತನಾಗಿದೆ ರಾಜ. ನೀವು ಅದ್ಭುತವಾಗಿ ಆಶೀರ್ವಾದಕರವಾಗಿ ಈ ಒಂದು ತಂಡ ಕರ್ತನೆ ಒಂದೇ ಮೂಲೆಯಲ್ಲ ಸ್ವಾಮಿ, ಇಡೀ ವರ್ಲ್ಡ್ಗೆ ಕರ್ತನಾದೇವರೇ, ಇಡೀ ನಮ್ಮ ದೇಶಕ್ಕೆ ಕರ್ತನೆ ಈ ಒಂದು ಪ್ರಾರ್ಥನೆ ತಂಡವನ್ನ ನೀನು ಕೊಂಡೊಯ್ಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರು ಎಲ್ಲಿ ಹೋಗುತ್ತಾರೆ, ಎಲ್ಲಿ ಪ್ರಾರ್ಥನೆ ಮಾಡ್ತಿರೋ ಅಲ್ಲಿಂದ ದೊಡ್ಡ ಬಿಡುಗಡೆ, ಜಯಗಳು ಯೇಸು ನಾಮದಲ್ಲಿ ಜರುಗಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ರಾಜ. ಇವರು ಯಾವುದೇ ಕಾರಣಕ್ಕೂ ಕರ್ತನೆ, ಹೌದು ಸ್ವಾಮಿ, ಕೆಲಸ ಹೌದಿದವರೇ, ನಿನ್ನ ರಾಜ್ಯಕ್ಕೆ ಇವರು ಕರ್ತನೆ ಓಡೋಡಿ ಬಂದು ಕರ್ತನೆ ನಿನ್ನ ಪಾದದಲ್ಲಿ ಕುಳಿತುಕೊಂಡು ಕರ್ತನೆ ಅಪ್ಪಾ ಕರ್ತನೆ ಪ್ರಾರ್ಥಿಸುವಾಗ, ವಿಜ್ಞಾಪಿಸಿಕೊಳ್ಳುವಾಗ ದೇವರೇ, ಇವರ ಪ್ರಾರ್ಥನೆಗಳನ್ನ ಕೇಳಿ ಬಾಗಿಲುಗಳನ್ನು ಓಪನ್ ಮಾಡಿ ಅದ್ಭುತ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ ದೇವರೇ. ಆದರೆ ಇವರು ನಿನ್ನಲ್ಲಿ ನಂಬಿಗಸ್ತರಾಗಿ ನಿಂತುಕೊಳ್ಳುವಾಗ, ನಂಬಿಗಸ್ತರಾಗಿ ಮುನ್ನುಗ್ಗುವಾಗ ದೇವರೇ, ಸಾವಿರಾರು ಗಂಟೆ ಕರ್ತನೆ ಲಕ್ಷಾಂತರ ಜನರಿಗಾಗಿ ಇವರ ಒಂದೊಂದು ಕಣ್ಣೀರುಗಳು ಭೂಮಿ ಮೇಲೆ ಬೀಳುವಾಗ ದೇವರೇ, ಆ ಕಣ್ಣೀರಿಗೆ ತಕ್ಕ ಪ್ರತಿಫಲಗಳನ್ನ, ತಕ್ಕ ಆಶೀರ್ವಾದಗಳನ್ನ, ಬಿಡುಗಡೆಗಳನ್ನ ದೇವರೇ, ಆತ್ಮಗಳು ರಕ್ಷಿಸಲ್ಪಡಲಿ ಯೇಸುವಿನ ನಾಮದಲ್ಲಿ. ನನ್ನ ಎಲ್ಲಾ ಕರ್ತನ ಪ್ರಿಯ ಮಕ್ಕಳನ್ನ ಹಾಗೂ ನನ್ನ ಕುಟುಂಬ ದೇವರು, ಇವರೆಲ್ಲರೂ ಕೂಡ ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿ ಇವರೆಲ್ಲರೂ ಕರ್ತನ ಒಂದು ಕುಟುಂಬವಾಗಿದ್ದವರೇ, ಕ್ರಿಸ್ತನ್ ರಾಜ್ಯದ ಕುಟುಂಬವಾಗಿ ಕಟ್ಟಲ್ಪಟ್ಟಿದ್ದಾರೆ ದೇವರೇ. ಈ ಮಹಿಮೆಗಾಗಿ ನಾನು ಸ್ತೋತ್ರ ಮಾಡ್ತಾ ಇದ್ರೆ ಅಚ್ಚ ದೇವರೇ. ನನ್ನ ಜೊತೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಂತ ನಮ್ಮ ಪ್ರಿಯ ಸಹೋದರಿಯನ್ನ ಆಶೀರ್ವಾದ ಮಾಡು ದೇವರೇ. ಅವ್ರಿಗೆ ಕೊಟ್ಟಂತ ಕೃಪೆ, ಅವ್ರಿಗೆ ಕೊಟ್ಟಂತ ತಲಾಂತಗಳು, ಅವ್ರಿಗೆ ಕೊಟ್ಟಂತ ಒಂದು ಅಭಿಷೇಕ, ಅವ್ರಿಗೆ ಕೊಟ್ಟಂತ ಜ್ಞಾನವುಳ್ಳ ಆತ್ಮನ ವರವನ ಅಭಿಷೇಕ ನಿರಂತರವಾಗಿ ಅವರ ಮೇಲೆ ಯಾವಾಗಲೂ ಕೂಡ ಅನೇಕರಿಗಾಗಿ ಭಾಷಾಂತರಿಸುವಂತ ಕೃಪೆ ಮಗಳೇ ನೀನು ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇವೆ. ಹೌದು ದೇವರೇ, ಪ್ರಿಯ ಎಲ್ಲ ಮಕ್ಕಳಿನ ಕೈಗಳು ಕೊಡ್ತಿದ್ರು ಅಚ್ಚ ದೇವರೇ. ನನ್ನನ್ನು ವೆಲ್ಕಮ್ ಮಾಡಿಕೊಂಡಂತ ನಮ್ಮ ಪ್ರಿಯ ಯಶೋಧರಗಾಗಿಸ್ತು ಸಹೋದರನನ್ನು ಬಲಪಡಿಸಿ ಕರ್ತನೆ. ಹೌದು ಕರ್ತನ, ಸಹೋದರನು ಒಬ್ಬ ಯೌವನಸ್ಥರಾಗಿ ಕರ್ತನಾದ ಸಭಿಕರ ಜೊತೆಲಿ ಗೂಡಿ ದೇವರೇ ಕರ್ತನೆ, ಒಂದು ಕರ್ನಾಟಕ ರಾಜ್ಯಕ್ಕಲ್ಲ ನಾನಾ ರಾಜ್ಯಗಳಿಗೆ ಒಂದು ರಿವೈವಲ್ಗೋಸ್ಕರ ಎದ್ದೇಳ್ತಿರುವ ಯುವಕರುಗಳನ್ನ ಅನೇಕರ ತಂಡವಾಗಿ ಎಬ್ಬಿಸುವುದಕ್ಕೆ ನೀ ಕೃಪೆ ಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ತಡೆಗಳು, ಹೋರಾಟಗಳು ನೀಗಲ್ಪಡಲೇ ಶಿವೆಯನ್ನ ಆ ಸಭೆಯೊಂದಿಗೆ ನಂಬಿಗಸ್ತನಾಗಿದ್ದುಕೊಂಡು, ಜವಾಬ್ದಾರಿತನಾಗಿದ್ದುಕೊಂಡು ದೇವರ ಆತ್ಮನೇ ನೀನು ಸೇವೆ ಮಾಡುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡಿ. ನಮ್ಮನ್ನೆಲ್ಲ ನೀ ಕರದಲ್ಲಿ ಕೊಡ್ತಾ ಇದ್ದೀನಿ. ಇವರೆಲ್ಲ ಕಷ್ಟ, ಹೋರಾಟ, ಬಾಧೆಗಳೆಲ್ಲ ನೀಗಲ್ಪಡಲಿ. ಹೌದು ದೇವರೇ, ನೀತಿಯುಳ್ಳ ದೇವರೇ, ಸಮಾಧಾನದ ಪ್ರಭುವೇ, ನಂಬಿಗಸ್ತನಾದಂತ ದೇವರೇ, ನಮ್ಮನ್ನು ಆಗಲು ಕೂಡಿ ಬಂದಂತ ಎಲ್ಲಾ ಮಕ್ಕಳನ್ನ ನಿನ್ನೆ ಕರದಲ್ಲಿ ನಡೆಸಬೇಕೆಂಬುದಾಗಿ ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. Thank you, Pastor. Thank you, Pastor. Thank you. எல்லாரும் கூட கடைசி ஒரு வார்த்தை கேட்டிருக்கிறேன். வாங்க எல்லாரும் எங்க ஒரு நாள் எங்க சபைக்கு வாங்க, எல்லாரும் கூட எங்க சபைக்கு வந்து நீங்க எல்லாம் ஜெபிக்கீங்க. ஓகே, thank you, Pastor. ನಿಜವಾಗ್ಲೂ ಬರ್ತೀವಿ Pastor. Thank you, Pastor. Praise Lord, Pastor. Praise Lord. Thank you. Praise Lord, Pastor. Praise Lord. ஆத்மாவை கர்த்தரை ஸ்தோத்திரம், முழுவதுமே பரிசுத்த நாமத்தின் ஆத்மாவை கர்த்தரை சகல உபகாரங்களை மறவாதே. ஆமென், ஆமென், ஆமென். Praise Lord, sister. Praise Lord. ಎಲ್ಲರಿಗೂ praise Lord. Pastor, ನಾನು ನಂಬರ್ ತಗೊಳ್ತೀನಿ ಯಶೋತ್ರ Pastor.